ಮಹಾಶಿವರಾತ್ರಿ ಹಬ್ಬದ ವಿಶೇಷವಾದ ವಾರ ಭವಿಷ್ಯ ಕಾರ್ಯಕ್ರಮ ನೇರ ಪ್ರಸಾರದ ಕಾರ್ಯಕ್ರಮ ಇದು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಶೇಷತೆಗಳಿರುತ್ತೆ. ಶಿವರಾತ್ರಿ ಹಬ್ಬದ ಆಚರಣೆಯ ಬಗ್ಗೆಯೂ ಕೂಡ ಇವತ್ತಿನ ಕಾರ್ಯಕ್ರಮದ ಮುಖಾಂತರ ನೀವು ತಿಳ್ಕೋಬಹುದು. ಅದರ ಜೊತೆಗೆ ನೇರವಾಗಿ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಇಡೀ ವಾರದ 12 ರಾಶಿಗಳ ಫಲಾಫಲಗಳು ಏನಿದೆ ಅದ್ರ ಬಗ್ಗೆನೂ ಕೂಡ ಈ ಕಾರ್ಯಕ್ರಮದಲ್ಲಿ ನಿಮಗೆ ಗೊತ್ತಾಗುತ್ತೆ. ಹಾಗಾದ್ರೆ ಇನ್ಯಾಕ್ ತಡ, ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳಾದಂತಹ ಶ್ರೀಕಂಠ ಶಾಸ್ತ್ರಿಗಳೇ, ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ವಾರ ಭವಿಷ್ಯ ಕಾರ್ಯಕ್ರಮ ಪ್ರತಿ ವಾರ ಆರಂಭ ಮಾಡೋದಕ್ಕೂ ಮುಂಚೆ ಒಂದು ಒಳ್ಳೆ ಮಾತನ್ನ ಹೇಳ್ತೀರಿ ನೀವು. ಆ ಮಾತು ನಮ್ಮ ಜೀವನಕ್ಕೂ ಕೂಡ ಒಂದು ದಾರಿದೀಪ ಆಗಿರುತ್ತೆ. ಇವತ್ತು ಯಾವ ಮಾತನ್ನ ತಿಳಿಸ್ಕೊಡ್ತಾ ಇದ್ದೀರಿ? ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವೃತ್ಮಾಪನ ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾ ಯಶರಿದೌ ವಾಚನ್ನ ಸದ್ದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಮತ್ತೊಮ್ಮೆ ಶುಭೋದಯ, ಶುಭ ಬೆಳಗು. ಶಿವರಾತ್ರಿ ವ್ರತ ಅತ್ಯಂತ ಶ್ರೇಷ್ಠವಾದದ್ದು. ತಪ್ಪಿಸಿಕೊಳ್ಳದೆ ಅದನ್ನು ತಪ್ಪಿಸಿಕೊಳ್ಳಲಿಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ ಈ ದಿವಸ. ಆ ಮ್ಯಾಚು ಈ ಮ್ಯಾಚು ಅಂತ. ಅದಿರಲಿ, ಸಂತೋಷಕ್ಕೆ ಆನಂದಕ್ಕೆ ಅದೆಲ್ಲ ಸಹಜ. ಆದರೆ ಅದನ್ನು ಮೀರಿರ್ತಕ್ಕಂಥ ಆನಂದ ಸಿಗುತ್ತೆ ಪರಶಿವನ ಧ್ಯಾನದಲ್ಲಿ, ಆರಾಧನೆಯಲ್ಲಿ. ಆ ವಿಶೇಷತೆಯನ್ನು ಇಷ್ಟೊತ್ತು ನೀವು ಗಮನಿಸಿದ್ದೀರಿ ನಮ್ಮ ಜಾತಕ ಫಲ ಕಾರ್ಯಕ್ರಮದಲ್ಲಿ. ನೋಡೋಣ ಮತ್ತು ಇನ್ಯಾವ ರೀತಿಯಲ್ಲಿ ಶಿವನ ಆರಾಧನೆಗೆ ನಾವು ತೊಡಗಬಹುದು ಅಂತ. ಈ ಒಂದು ಸಂದರ್ಭದಲ್ಲಿ ಒಂದು ಒಳ್ಳೆಯ ಮಾತು, DVG ಅವರ ಮಾತನ್ನು ನೆನಪು ಮಾಡಿಕೊಳ್ಳೋಣ. ಶಿವನಿಗೆ ಕೃತಜ್ಞತೆ ಇಟ್ಕೊಳ್ಳೋದು ಹೇಗೆ, ಶಿವನಲ್ಲಿ ಕೃತಜ್ಞತೆಯನ್ನು ನಾವು ಸದಾಕಾಲ ಅವನಿಗೆ ಕೃತಜ್ಞರಾಗಿರಬೇಕಲ್ವ, ಯಾವ ರೀತಿಯಲ್ಲಿ ಅಂತ DVG ಅವರು ಹೇಳ್ತಾರೆ. ನೋಡಿ, ಗಮನಿಸಿ. ಅವರೆಷ್ಟು ಧನವಂತರ್, ಇವರೆಷ್ಟು ಬಲವಂತರ್, ಅವರೆಷ್ಟು ಯಶವಂತರ್ ಎನ್ನುವ ಕರುಬಿನಲ್ಲಿ ಭವಿಕ ನಿನಗೆಷ್ಟಿಹುದು ಮರೆತು ನೀಂ ಕೊರಗುವುದು, ಶಿವನಿಗೆ ಕೃತಜ್ಞತೆಯೇ ಮಂಕುತಿಮ್ಮ ಅಂತ ಹೇಳ್ತಾರೆ. ಅಯ್ಯೋ ರಾಮಚಂದ್ರ, ಅವರು ಅಷ್ಟು ಹಣ ಸಂಪಾದನೆ ಮಾಡಿಬಿಟ್ಟಿದ್ದಾರಲ್ಲ, ಇವ್ರಿಗೆ ಇಷ್ಟೆಲ್ಲ ಬಲ ಇದೆಯಲ್ಲ, ಇಷ್ಟೆಲ್ಲ ಸಪೋರ್ಟ್ ಇದೆಯಲ್ಲ, ಇಷ್ಟೆಲ್ಲ ಅಧಿಕಾರ ಇದೆಯಲ್ಲ, ಮತ್ತು ಇವರಿಗೆ ಇಷ್ಟು ಯಶಸ್ಸು ಸಿಕ್ಬಿಡ್ತಲ್ಲ, ಕೀರ್ತಿ ಸಿಕ್ಬಿಡ್ತಲ್ಲ, ಇಷ್ಟೆಲ್ಲ ಒಂದು ಏನು ಪ್ರಶಸ್ತಿಗಳ ಸುರಿಮಳೆ ಬಂದುಬಿಡ್ತಲ್ಲ, ಅಯ್ಯೋ ನನಗೆ ಬರಲಿಲ್ವಲ್ಲಪ್ಪ ಅಂತ ನಾವು ಕೊರಗೋದು ಜಾಸ್ತಿ. ಇನ್ನೊಬ್ಬರನ್ನ ನೋಡ್ಕೊಂಡು ಕೊರಗ್ತಾ ಇರ್ತೀವಿ. ಹಾಗೆ ಕೊರಗ್ಬಿಟ್ರೆ ನೀನು ಈ ಸ್ಥಿತಿಯಲ್ಲಿ ಇದೆಯಲ್ಲಪ್ಪ, ಆರೋಗ್ಯವಾಗಿ ಇದೆಯಲ್ಲ, ಉಸಿರಾಡ್ತಾ ಇದೆಯಲ್ಲ, 2 ಹೊತ್ತು 3 ಹೊತ್ತು 4 ಹೊತ್ತು ಊಟ ಮಾಡ್ತಾ ಇದೆಯಲ್ಲ, ಇಷ್ಟರ ಮಟ್ಟಿಗೆ ಶಿವ ನಿನಗೆ ಬದುಕಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ, ಆ ಕೃತಜ್ಞತೆ ಇಟ್ಟುಕೋ, ಈ ಕರುಬೋದನ್ನು ಬಿಡು ಅಂತ ಹೇಳುತ್ತೆ ಈ ಒಂದು ಕಗ್ಗ. ಈ ಪ್ರಸ್ತುತ ಸಮಾಜಕ್ಕೆ ಬೇಕಾಗಿದೆ. ನಾವು ಏನೋ ಒಂದು ಸಣ್ಣ ಒಂದು ಪುಟ್ಟ ಯಾವುದೋ ಒಂದು ಸಿಕ್ಬಿಟ್ರೆ, ಒಂದು ಕಿರೀಟ ಸಿಕ್ಬಿಟ್ರೆ ನಮಗೆ ಅದನ್ನು ಫೇಸ್ಬುಕ್ಕಲ್ಲಿ ಹಾಕೋ, ಇನ್ಸ್ಟಾದಲ್ಲಿ ಹಾಕೋ, ಇನ್ನೇನೇನೇನೇ ಎಲ್ಲ ಕಡೆ ಇದೆಯೋ ಎಲ್ಲ ಕಡೆ ಪಸರಿಸ್ಕೊಂಡು, ಅಯ್ಯೋ ನನಗೆ ಆ ಪ್ರಶಸ್ತಿ ಬಂತು, ಇದು ಬಂತು, ಮತ್ತೊಂದು ಮಗದೊಂದು, ಹೀಗೆ ಅದನ್ನು ನೋಡೋದ್ರಿಂದ ಏನಾಗುತ್ತೆ, ಕೂತು ನೋಡೋರಿಗೆ ಕೆರಳುತ್ತೆ. ಅಯ್ಯೋ ನನಗೆ ಬರಲಿಲ್ಲ, ಅವ್ರಿಗೆ ಬಂದುಬಿಡ್ತು, ಅಯ್ಯೋ ಅವ್ರು ಸುತ್ತಾಡ್ಬಿಟ್ರು, ಅಯ್ಯೋ ಅವರು ಕಾರ್ ತೊಗೊಂಡ್ಬಿಟ್ರು, ಅಯ್ಯೋ ಅವ್ರ ಮನೆ ತೊಗೊಂಡ್ರು. ನಾವು ಪ್ರಸ್ತುತ ಆರೋಗ್ಯವಾಗಿದ್ದೀವಿ, ಅದನ್ನು ಮರೆತು ಬಿಡ್ತೀವಿ. ಅಪ್ಪ ಅಮ್ಮ ಮಕ್ಕಳು ಮಂದೆ ಇತ್ಯಾದಿ ಕುಟುಂಬದವ್ರ ಜೊತೆಗಿದ್ದೀವಿ, ಅದನ್ನು ಮರೆತು ಬಿಡ್ತೀವಿ. ಏನೋ ಸದ್ಯದ ಮಟ್ಟಿಗೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸವೋ ಆ ಹೊತ್ತಿನ ದುಡ್ಕೊಳ್ಳಿಕ್ಕೆ ಎಷ್ಟು ಬೇಕೋ ಅಷ್ಟು ಶಕ್ತಿ, ತೋಳ್ಬಲ, ಆರೋಗ್ಯ ಬಲ ಭಗವಂತ ಕೊಟ್ಟಿದ್ದಾನೆ, ಅದನ್ನು ಮರೆತು ಬಿಡ್ತೀವಿ. ಇನ್ನೊಬ್ಬರನ್ನ ನೋಡ್ತಾ ಕೆರಳಿ ಹೋಗ್ತಾ ಇರುತ್ತೆ ನಮ್ಮ ಇಂದ್ರಿಯಗಳೆಲ್ಲ. ಇದು ಒಳ್ಳೆಯದಲ್ಲ, ಶಿವನಿಗೆ ಕೃತಜ್ಞತೆ ಸಲ್ಲಿಸೋ ರೀತಿ ಅಲ್ಲ. ಹೀಗಾಗಿ ಇರುವ ಭಾಗ್ಯವ ನೆನೆದು ಬಾರೆನೆಂಬುದನ್ನು ಬಿಡು, ಹರ್ಷಕ್ಕಿದೆ ದಾರಿ ಅಂತ ಅವರೇ ಮತ್ತೊಂದು ಕಗ್ಗದಲ್ಲಿ ಹೇಳ್ತಾರೆ. ಹೀಗಾಗಿ ಇರೋದನ್ನು ಅಪ್ಪ ಇಷ್ಟರ ಮಟ್ಟಿಗೆ ನಿನ್ನ ಕೃತಜ್ಞತೆಯಿಂದ, ನಿನ್ನ ಒಂದು ಅನುಗ್ರಹದಿಂದ ಇಷ್ಟರ ಮಟ್ಟಿಗೆ ಇದೇ ಬದುಕು ಸಾಕಪ್ಪ. ಯಾರು ತೃಪ್ತಿ ಪಟ್ಟುಕೊಳ್ತಾನೋ ಅವನು ಆನಂದ, ಅವನು ಮಹಾನಂದಿ ಅಂತ ಉಪನಿಷತ್ತುಗಳ ಆದಿಯಾಗಿ ಎಲ್ಲವೂ ಹೇಳ್ತವೆ. ಇದನ್ನು ಅಳವಡಿಕೆ ಮಾಡಿಕೊಳ್ಳೋದು ಹೇಗೆ? ಇಂಥವುಗಳನ್ನು, ಇಂಥ ಸಂದೇಶಗಳನ್ನು ಮತ್ತೆ ಮನಸ್ಸಿಗೆ ತಗೊಂಡಾಗ, ಬುದ್ಧಿಗೆ ತಿಳುವಳಿಕೆ ನೀಡಿದಾಗ ನಮಗೆ ಹೀಗಿರಲಿಕ್ಕೆ ಸಾಧ್ಯವಾಗುತ್ತೆ. ಹೀಗಾಗಿ ಇಷ್ಟರ ಮಟ್ಟಿಗೆ ಭಗವಂತ ಇಟ್ಟಿದ್ದಾನೆ, ಆರೋಗ್ಯವಾಗಿ ಇಟ್ಟಿದ್ದಾನೆ, 4 ಜನರ ಜೊತೆಗೆ ಮಾತಾಡುವ ಕೌಶಲ್ಯವೋ ಮತ್ತೊಂದೋ ಕೊಟ್ಟಿದ್ದಾನೆ, ಕೇಳ್ಮೆಗೆ ಕಿವಿ ಕೊಟ್ಟಿದ್ದಾನೆ, ನೋಡಲಿಕ್ಕೆ ಇನ್ಯಾವ ಸಾಟಿ ಇದೆ ರೀ ಕಣ್ಣಿಗೆ, ಕಿವಿಗೆ, ಈ ಇಂದ್ರಿಯಗಳಿಗೆ ಸಾಟಿಯಾಗಿರ್ತಕ್ಕಂಥದ್ದು ಇನ್ಯಾವುದಿದೆ? ಇದನ್ನು ಕೊಟ್ಟ ಮೇಲೂ ಮತ್ತು ಬೇಕು ಅಂತಂದರೆ ಅದು ಕೃತಜ್ಞತೆಯ ಲಕ್ಷಣವಾಗುತ್ತೆ. ಹೀಗಾಗಿ ಶಿವನಿಗೆ ನಮಸ್ಕಾರ ಮಾಡೋಣ. ಅಷ್ಟರ ಮಟ್ಟಿಗೆ ಧನ್ಯವಾದ ಅಂತ ಈ ದಿವಸ ಶಿವರಾತ್ರಿ ಅಂಥದ್ದೊಂದು ಅರಿವು
ನಮ್ಮೆಲ್ಲರಿಗೆ ಮೊಳೆಯಲಿ ಬೆಳೆಯಲಿ ಸ್ಥಿರವಾಗಿ ಉಳಿಲಿ. ಹೌದು, ಈಗಿನ ಜನರ ಸಹಜ ಮನಸ್ಥಿತಿನೇ ಹೀಗಾಗ್ಬಿಟ್ಟಿದೆ. ನಮ್ಮ ಹತ್ರ ಏನಿದೆ ಅದಕ್ಕೆ ನಾವು ತೃಪ್ತಿ ಪಟ್ಕೋಬೇಕು ಅನ್ನೋ ಒಳ್ಳೆ ಸಂದೇಶವನ್ನ ಕೊಟ್ರಿ ಶಾಸ್ತ್ರಿಗಳೇ. ಈಗ ವಾರದ ವಿಶೇಷ ಏನಿದೆ ಅಂತ ನೋಡೋ ಸಮಯ. ಇಡೀ ವಾರ ಏನೆಲ್ಲ ವಿಶೇಷತೆ? ಈ ವಾರದಿಂದಲೇ ಪ್ರಾರಂಭ ಆಗದಲ್ಲಿ, ಈ ದಿವಸದಿಂದಲೇ ಹೌದು, ಶಿವರಾತ್ರಿಯ ಪ್ರವೇಶ ಮಾಡ್ತೀವಿ ನಾವು. ಈ ದಿವಸ ಶಿವರಾತ್ರಿ ನೋಡೋಣ. ಈ ಮೊದಲಿಗೆ ವಾರ ಇಡೀ ಏನೇನಿದೆ ಗಮನಿಸ್ಬಿಡಿ. ಈ ದಿವಸ ಶಿವರಾತ್ರಿ, ಶನೈಶ್ಚರ ಜಯಂತಿ ಕೂಡ ಇದೇ ದಿವಸ. ಶನೈಶ್ಚರನ ಆರಾಧನೆಯನ್ನು ಮಾಡಬೇಕು ಅಂತ ಸೂಚಿಸಿದ್ದಾರೆ ಹಿರಿಯರು. ಮತ್ತು ಮಂಗಳವಾರ ದಿವಸ ಅಮಾವಾಸ್ಯೆ ಇದೆ, ಅವತ್ತು ಗ್ರಹಣ ಇಲ್ಲ. ಯೋಚನೆ ಮಾಡಿ, ಭಾರತಕ್ಕೆ ಗ್ರಹಣ ಇಲ್ಲ, ಹೀಗಾಗಿ ಆಚರಣೆ ಅಗತ್ಯ ಇಲ್ಲ. ಅಮಾವಾಸ್ಯೆ ಅಷ್ಟೇ ಆ ದಿವಸ. ಇನ್ನು ಫಾಲ್ಗುಣ ಮಾಸ ಪ್ರಾರಂಭವಾಗುತ್ತೆ ಬುಧವಾರ ದಿವಸದಿಂದ. ಗುರುವಾರ ರಾಮಕೃಷ್ಣ ಪರಮಹಂಸರು, ನಮ್ಮ ಭಾರತಕ್ಕೆ ಮಹಾ ಬೆಳಕಾಗಿ ನಿಂತ ಮಹಾಗುರುಗಳು, ಅವರ ಜಯಂತಿಯನ್ನು ನಾವು ಕಾಣ್ತೀವಿ ಗುರುವಾರ ದಿವಸ 19ನೇ ತಾರೀಕು. ಈ ವಾರ ಇಡೀ ನಾವು ಗಮನಿಸ್ತಕ್ಕಂಥದ್ದು ಈ ವಿಶೇಷತೆಗಳನ್ನು. ಈ ದಿವಸ ಶಿವರಾತ್ರಿ ಆಚರಣೆ ತಮ್ಮೆಲ್ಲರಿಗೂ ಗೊತ್ತಿದೆ. ಹೇಗೆ ಆಚರಿಸೋದು ಅಂತಂದರೆ, ಶಿವನಿಗೆ ತುಂಬ ಇಷ್ಟವಾಗಿರ್ತಕ್ಕಂಥದ್ದು ಅಭಿಷೇಕ. ಮನೆಯಲ್ಲಿ ಈ ಯಾಮ ಪೂಜೆ ಅಂತ ಶುರುವಾಗುತ್ತೆ. ಅಂದರೆ ಸಾಮಾನ್ಯವಾಗಿ ಶಿವರಾತ್ರಿಯಲ್ಲಿ 4 ಯಾಮಗಳ ಪೂಜೆಯನ್ನು ನೆರವೇರಿಸಬೇಕು ಅಂತ 6-6:30 ಶುರುವಾದರೆ ಬೆಳಗಿನವರೆಗೆ ಆ ಯಾಮ ಇರ್ತದೆ. 3 ಗಂಟೆಗೆ ಒಂದು ಯಾಮ ಅಂತ. ಆ ಯಾಮದಲ್ಲಿ ಹಾಲು, ಮೊಸರು, ತುಪ್ಪ, ಜೇನು ಇವುಗಳ ಪಂಚಾಮೃತ ಅಭಿಷೇಕವನ್ನು, ಭಸ್ಮಾರ್ಚನೆಯನ್ನು, ಜಲಾಭಿಷೇಕ ಬಹಳ ಮುಖ್ಯವಾಗಿ ಶಿವನಿಗೆ ಪ್ರೀತಿ, ಜಲದಿಂದ ಅಭಿಷೇಕ ಮಾಡಿಸ್ತಕ್ಕಂಥದ್ದು. ಅವನಿಗೆ ನಮಕಂಚಮಕಂಚೈವ ಪುರುಷ ಸೂಕ್ತಂ ತಥೈವ ಚ, ಈ 3 ಮಂತ್ರಗಳಿಂದ ಹೇಳ್ತಾ ಅಥವಾ ಕೇಳಿಸ್ಕೊಳ್ತಾ ಯಾರು ಅಭಿಷೇಕ ಮಾಡ್ತಾರೋ ಬ್ರಹ್ಮಲೋಕೆ ಮಹೀಯತೆ ಅಂತ ಹೇಳ್ತಾರೆ. ಬ್ರಹ್ಮಲೋಕದಲ್ಲಿ ಪೂಜಿಸಲ್ಪಡ್ತಾನವನು ಅಂತ. ಅದಕ್ಕೆ ತುಂಬ ಮಹತ್ವದ ಮಾತನ್ನು ಹೇಳಿದೆ. ಹೀಗಾಗಿ ತಪ್ಪದೇ ಶಿವರಾತ್ರಿಯನ್ನು ನಾವೆಲ್ಲರೂ ಆಚರಿಸಬೇಕು. ಪ್ರತಿಯೊಬ್ಬರೂ ಇದಕ್ಕೆ ಜಾತಿ, ವರ್ಗ, ವರ್ಣ, ಲಿಂಗ ಭೇದ, ಹೆಣ್ಮಕ್ಳು ಮಾಡಬಹುದಾ ಪೂಜೆ, ಶಿವನಾಮ ಹೇಳಬಹುದಾ ಹೆಣ್ಮಕ್ಳು, ನಮಃ ಶಿವಾಯ ಹೇಳಬಹುದಾ, ಇವೆಲ್ಲ ಗೊಂದಲ ಇಟ್ಕೊಳ್ಳುವ ಅವಶ್ಯಕತೆ ಇಲ್ಲ. ಖಂಡಿತವಾಗಿಯೂ ನಿಮಗೆ ಮಾತಾಡ್ಲಿಕ್ಕೆ ಬರ್ತಾ ಇದೆಯಾ, ಖಂಡಿತ ನಮಃ ಶಿವಾಯವನ್ನು, ಪಂಚಾಕ್ಷರಿ ಮಂತ್ರವನ್ನು ಹೇಳಬಹುದು. ಅಥವಾ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗಿ ಖಂಡಿತ ಕೇಳಿಸ್ಕೊಳ್ಬಹುದು. ಶಿವ, ನಾನಾಗಲೇ ಹೇಳ್ತಾ ಇದ್ನಲ್ಲ, ಅವನು ಭಾಷಾತೀತವಾದವನು. ಅದಕ್ಕೆ ಭಾಷೆ ಬೇಕು ಅಂತಲೂ ಇಲ್ಲ. ಬರ್ತಾ ಇದೆ, ಹಲವು ಭಾಷೆ ಬರ್ತಾ ಇದೆ ಅಂತ ಸಂತೋಷ ಪಡಬೇಕಾಗಿಲ್ಲ. ಯಾರಿಗೆ ಯಾವ ರೀತಿಯಲ್ಲಿ ಒಂದು ಬಿಲ್ವದಳ ಸಮರ್ಪಣೆ ಮಾಡಿದರೆ ಹೇಳುತ್ತಲ್ಲ ಸ್ತುತಿ, ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಒಂದು ಬಿಲ್ವ ಸಮರ್ಪಣೆ ಮಾಡಿದ್ರೆ ನಿಮಗೆ 3 ಜನ್ಮಗಳ ಪಾಪ ಹೋಗುತ್ತೆ ಅಂತ. ಹೀಗಾಗಿ ತಪ್ಪಿಸ್ಕೊಳ್ಬೇಡಿ. ಈ ದಿವಸ ಶಿವನಿಗೆ ಅಭಿಷೇಕ, ಬಿಲ್ವಾರ್ಚನೆ ಮಾಡೋದನ್ನು ಮರಿಬೇಡಿ. ಇದನ್ನೆಲ್ಲ ಶ್ರದ್ಧೆಯಿಂದ, ಶಿವನಿಗೆ ಬೇಕಾಗಿರೋದು ಬಹಳ ಮುಖ್ಯವಾಗಿ ಅವನ ಭಕ್ತಾದಿಗಳನ್ನೆಲ್ಲ ನಾವು ಗಮನಿಸಿದಾಗ ಅವನು ಭಕ್ತರಿಂದ ಬಯಸ್ತಕ್ಕಂಥದ್ದು ಒಂದನ್ನೇ ಭಕ್ತಿ, ಶ್ರದ್ಧೆ. ಇವೆರಡನ್ನು ನೀವು ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಆ ಸಮಯ ಮೀಸಲಿಡೋದಪ್ಪ. ಆ ಸಮಯದಲ್ಲಿ ನಾವು ಇನ್ಯಾವ ಚಟುವಟಿಕೆ ಮಾಡದೇ ಇದ್ದರೆ ಅದೇ ನಾವು ಶಿವನಿಗೆ ಕೊಡ್ತಕ್ಕಂಥ ಅಥವಾ ನಾವು ಶಿವನಲ್ಲಿ ಸಮರ್ಪಣೆ ಮಾಡಿಕೊಳ್ತಕ್ಕಂಥ ವಿಧಾನ ಆಗಿರುತ್ತೆ. ಹೀಗಾಗಿ ತಪ್ಪದೆ ಶಿವ ಸನ್ನಿಧಾನದಲ್ಲಿ ಅಥವಾ ನಿಮ್ಮ ಮನೆಯೇ ಮನಸ್ಸ, ಭಗವತ್ಪಾದರು ಹೇಳ್ತಾರಲ್ಲ, ರತ್ನೈ ಕಲ್ಪಿತ ಮಾನಸಂ, ಮನಸ್ಸಿನಲ್ಲೇ ರತ್ನಪೀಠವನ್ನು ನಿರ್ಮಾಣ ಮಾಡಿಬಿಟ್ಟಿದ್ದೀನಪ್ಪ, ಬಾ ಇಲ್ಲಿ ಕೂತ್ಕೋ, ಇಲ್ಲೇ ಆ ಗಂಗಾಜಲವನ್ನು ತಂದು ನಿನಗೆ ಅಭಿಷೇಕ ಮಾಡಿದ್ರೆ ಮನಸ್ಸಿನಲ್ಲೇ ನೀವು ಷೋಡಶೋಪಚಾರ ಪೂಜೆ ನೆರವೇರಿಸಿದ್ರೂ ಶಿವ ಬಂದು ಅನುಗ್ರಹ ಮಾಡ್ತಾರೆ. ಹೀಗಾಗಿ ಶಿವನಿಗೆ ಕೋಟಿ ಕೋಟಿ ದಾರಿ ಇದ್ದವು ಅನುಗ್ರಹಿಸಲಿಕ್ಕೆ. ನಮಗೆ ಒಂದು ದಾರಿ ಆಯ್ಕೆ ಮಾಡಿಕೊಳ್ಳೋಣ, ಅವನು ಅನುಗ್ರಹಿಸಲಿ ಅಂತ. ಕನಿಷ್ಠ ಪ್ರಮಾಣದಲ್ಲಿ ಒಂದು ದಾರಿಯನ್ನಾದರೂ ಆಯ್ಕೆ ಮಾಡಿಕೊಂಡು ಶಿವಪೂಜೆ ಸಲ್ಲಿಸೋಣ. ಎಸ್ ಶಾಸ್ತ್ರಿಗಳೇ, ಈ ಶಿವರಾತ್ರಿ ದಿನ ಇಡೀ ಪೂಜೆ ಮಾಡ್ತಾರೆ, ದಿನ ಇಡೀ ಉಪವಾಸ, ಆಮೇಲೆ ರಾತ್ರಿ ಇಡೀ ಜಾಗರಣೆ ಮಾಡ್ತಾರೆ. ಆದರೆ ನಿಜವಾದ ಕ್ರಮ ಏನು ಅಂತ? ಉಪವಾಸ ಅಂದಾಗಲೂ ಕೂಡ ಕೆಲವರು ಇದು ತಿನ್ಬೋದು ಅದು ತಿನ್ಬೋದು ಅಂತ ತಿಂತಾರೆ. ಬಟ್ ಏನು ತಿನ್ನಬೇಕು ಏನು ತಿನ್ನಬಾರ್ದು, ಅದ್ರ ಜೊತೆಗೆ ಪೂಜೆ ಭಾಳ ಕಟ್ಟುನಿಟ್ಟಾದಂಥ ಪೂಜೆ ಆಗುತ್ತೆ. 4 ಯಾಮಗಳಲ್ಲಿ ಪೂಜೆ. ಜಾಗರಣೆ ಅಂದ ತಕ್ಷಣ ಏರಿಯಾಗಳಲ್ಲೂ ಕೂಡ ಹಲವು ಕಾರ್ಯಕ್ರಮಗಳಿರುತ್ತೆ. ಅಲ್ಲಿ ಹೋಗಿ ಕೂತ್ಕೊಂಡು ಜಾಗರಣೆ ಅನ್ನೋ ನಿಜವಾದ ಕ್ರಮ ಏನು? ಜಾಗೃತರಾಗಿರೋದೇ ಜಾಗರಣೆ ಅಂದರೆ ಏನು? ಯಾವ ರೀತಿ ಜಾಗೃತರಾಗಿರೋದು ಅಂದರೆ ಶಿವನ ಸ್ತೋತ್ರಗಳನ್ನು ಹೇಳ್ತಾ, ಶಿವನ ಕಥಾಶ್ರವಣವನ್ನು ಕೇಳ್ತಾ, ಶಿವಪೂಜೆಯನ್ನು ಮಾಡ್ತಾ, ಮಂಗಳದ ಕಡೆಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಇಂದ್ರಿಯ ಪೂರ್ವಕವಾಗಿ. ಕಣ್ಣು ಏನೋ ಹೊರಗಿನ ನೋಡೋದಲ್ಲ, ಕಿವಿ ಏನೋ ಹೊರಗಿನ ಕೇಳಿಸ್ಕೊಳ್ಳೋದಲ್ಲ, ನಾವು ಇನ್ಯಾವುದೋ ಬೇರೆಯ ಸ್ಪರ್ಶಗಳಲ್ಲಿ ಇರೋದಲ್ಲ.
ಇಷ್ಟನ್ನು ಇಂದ್ರಿಯಗಳನ್ನು ಶಿವನಿಗೆ ನಾವು ಶಿವನ ಕಡೆಗೆ ರವಾನಿಸುವುದು, ಹರಿವನ್ನು ಆ ಕಡೆಗೆ ನಾವು ಹರಿಸ್ತಾ ಇದ್ದರೆ, ಶಿವನ ಕಡೆಗೆ ನಮ್ಮ ಇಷ್ಟೆಲ್ಲ ಇಂದ್ರಿಯಗಳ ಹರಿವು ಸಾಗುತ್ತಾ ಇದ್ದರೆ ಅದು ನಿಜವಾದ ಶಿವಪೂಜೆ ಆಗುತ್ತೆ, ಅದು ನಿಜವಾದ ಜಾಗರಣೆ ಆಗುತ್ತೆ. ಜಾಗರಣೆ ಅಂದರೆ ಎಚ್ಚರವಾಗಿರೋದು, ಶಿವನಲ್ಲಿ ಎಚ್ಚರವಾಗಿರ್ತಕ್ಕಂಥದ್ದು. ನಮ್ಮ ಮನಸ್ಸನ್ನು ಇನ್ನೆಲ್ಲೋ ನಾವೀಗ ಆಟ ನೋಡ್ತಾನೋ ಅಥವಾ ಇನ್ಯಾವುದೋ ಎಷ್ಟೋ ಕಡೆ ನಡೆಯುತ್ತೆ ಇಂಥ ಶಿವಪೂಜೆಗಳು, ನಗೆ ಜಾಗರಣೆ, ಇನ್ನೊಂದು ಜಾಗರಣೆ, ಮತ್ತೊಂದು ಅಂಥೇಳಿ ಈವೆಂಟ್ಸ್ ಎಲ್ಲ ಆಗ್ತಾ ಇರುತ್ತೆ. ಆ ಈವೆಂಟಲ್ಲಿ ಇದ್ದಷ್ಟು ಕಾಲ ನೀವು ನಿಮ್ಮ ಮನಸ್ಸನ್ನು ಎಲ್ಲೆಲ್ಲಿ ಹೂಡ್ತಾ ಇದ್ದೀರಾ, ಎಲ್ಲಿ ಸ್ಥಾಪನೆ ಮಾಡ್ತಾಯಿದ್ದೀರಾ? ಶಿವನೇ ಇದ್ದರೆ ಆ ಈವೆಂಟಲ್ಲಿ ಸಂಪೂರ್ಣವಾಗಿ ಸಂತೋಷ. ಖಂಡಿತ ಅದು ಶಿವರಾತ್ರಿಯೇ ಆಗುತ್ತೆ, ಶಿವ ಜಾಗರಣೆಯೇ ಆಗುತ್ತೆ. ಆದರೆ ಅದರ ಹೊರತಾಗಿ ಬೇರೆ ಇನ್ನೇನೂ ಆಚರಣೆ ಮಾಡ್ತಾಯಿದ್ದೀನಿ, ಬೇರೆ ಇನ್ಯಾವುದೋ ತಿಂಡಿ ತೀರ್ಥ ಮತ್ತೊಂದು ಮಗದೊಂದು ಅಂತ ಹೊರಗಡೆ ಸುತ್ತಾ ಇದ್ದೀನಿ ಅಂತಂದರೆ, ಜಾಗರಣೆ ಇದೆ ಬರಪ್ಪ ಸುತ್ತಾಡೋಣ ಅಂಥೇಳಿ ರಾತ್ರಿ ಇಡೀ ಬೀದಿ ಅಲಿತಾ ಇದ್ದರೆ ಬೀದಿ ಪಾಲೇ ಆಗಿಬಿಡ್ತೀವಿ. ಹೀಗಾಗಿ ರಾತ್ರಿ ಇಡೀ ನೀವು ಶಿವಸನ್ನಿಧಾನದಲ್ಲೇ ಹೋಗಿ, ಶಿವಸನ್ನಿಧಾನದಲ್ಲಿ ನೀವು ಪೂಜೆಯನ್ನು ನೆರವೇರಿಸಿಕೊಳ್ಳಿ, ಅಥವಾ ಶಿವನ ದರ್ಶನ ಮಾಡಿ, ಶಿವಕ್ಷೇತ್ರಗಳ ದರ್ಶನ ಮಾಡಿ. ತಿರುವಣ್ಣಾಮಲೆಗೆ ಹೋಗಿಬಿಟ್ರೆ ಗಿರಿ ಪ್ರದಕ್ಷಿಣೆ ಮಾಡ್ತಾರೆ, ಇಡೀ ರಾತ್ರಿ ಎಲ್ಲ ಪ್ರದಕ್ಷಿಣೆ ಮಾಡಿದ್ರೆ ಆ ಪರಮೇಶ್ವರನ ಕೈಲಾಸವನ್ನು ಪ್ರದಕ್ಷಿಣೆ ಮಾಡಿದ ಹಾಗೆ ಅಂತಕ್ಕಂಥ ಭಾವನೆ ಇದೆ. ಹೀಗಾಗಿ ನೀವು ಎಲ್ಲಿ ಅಲ್ಲಿ ಹೋಗೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲೇ ಶಿವನ ಆರಾಧನೆಯನ್ನು ಮಾಡ್ತಾಯಿದ್ರೆ ಅದು ಜಾಗರಣೆ. ಉಪವಾಸದ ಬಗ್ಗೆ ಕೇಳಿದಿರಿ. ಉಪವಾಸ ಸಾಮರ್ಥ್ಯ ಇರ್ತಕ್ಕಂಥವ್ರು ಹೇಗೆ ಹಲವು ಏನು ಮಾರ್ಗಗಳಿದ್ದಾವೆ ಉಪವಾಸದಲ್ಲೂ ಕೂಡ. ಏನೂ ತಿನ್ನದೇ ಶಿವನನ್ನು ಸ್ಮರಣೆ ಮಾಡಿಕೊಂಡು ಇರತಕ್ಕಂಥದ್ದು ಉಪವಾಸ. ಸಹಜವಾಗಿ ಆಹಾರ ವರ್ಜ್ಯ ಮಾಡ್ತಕ್ಕಂಥದ್ದು ಉಪವಾಸ ಅಂದರೆ. ಎಷ್ಟೋ ಬಾರಿ ಹೇಳಿದೆ, ನಿಮಗೂ ಗೊತ್ತಿದೆ, ಉಪ ಅಂದರೆ ಹತ್ತಿರ ಇರೋದು, ಶಿವನ ಸಾಮೀಪ್ಯದಲ್ಲಿ ಇರೋದು. ಮನಸ್ಸಿನಲ್ಲೇ ಶಿವ ಇದ್ದಾನೆ ಅಂತಂದರೆ ನೀವೆಲ್ಲಿದ್ದರೂ ಅದು ಉಪವಾಸವೇ ಮಾಡ್ತಾ ಇರ್ತೀರ. ಆದರೆ ಆಹಾರಗಳನ್ನು ಬಿಡೋದ್ರಿಂದಾಗಿ ಅತಿಯಾದ ಆಹಾರ ಏನಾಗುತ್ತೆ, ಆಲಸ್ಯಕ್ಕೆ ಕಾರಣವಾಗುತ್ತೆ. ಇದೊಂದು ದಿವಸ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಆಹಾರ, ಯಾವ ಆಹಾರ ತಗೋಬೇಕು ಈ ದಿವಸ? ಶಿವ ಕಥಾ ಶ್ರವಣಗಳ ಆಹಾರ, ಅದನ್ನು ಕೇಳುವಂಥ ಆಹಾರ, ನೋಡುವಂಥ ಆಹಾರ, ಅದನ್ನು ತಗೊಂಡ್ರೆ ಬಹಳ ಒಳ್ಳೆಯದು. ಏನು ನೀವು ಮೃಷ್ಟಾನ್ನ, ಶಿವನ ಮೃಷ್ಟಾನ್ನ ಭೋಜನ ಮಾಡಬಹುದು, ಆಹಾರ ತಗೋಬಾರ್ದು ಅಂತ. ಇದು ಇನ್ನು ಹೇಗೆ ಆಚರಣೆ ಅಂತ ಕೇಳಿದ್ರಿ. ಹೇಗಂದರೆ ಷೋಡಶೋಪಚಾರ ಪೂಜೆ ಇದೆ, 16 ಬಗೆಗಳಲ್ಲಿ ಪೂಜೆ. ಅವನ ಸ್ಥಾಪನೆ ಮಾಡಬೇಕು, ಅವನನ್ನು ಕರಿಬೇಕು, ಅವನಿಗೆ ಆಸನ ಸಮರ್ಪಣೆ ಮಾಡಬೇಕು, ನೈವೇದ್ಯಾದಿಗಳನ್ನ, ಪುಷ್ಪಾರ್ಚನೆ, ಬಿಲ್ವಾರ್ಚನೆ ಏನು ಮಾಡಬಹುದು ಅಂತ. ಅಂದರೆ ಪೂಜೆಗೆ ಹೀಗೆ ಕ್ರಮ ಅಂತೇನಿಲ್ಲ. ಮನಸ್ಸಿಗೆ ಯಾವ ರೀತಿಯಲ್ಲಿ ನಾವು ಹಿತೋಚತಿ. ಈಗ ಪಾಪ ಗೊತ್ತಿಲ್ಲದೆ ಇರತಕ್ಕಂಥವ್ರಿಗೆ ಈಗ ಮಂತ್ರದ ಬಲ ಎಷ್ಟೋ ಜನ ಗೊತ್ತಿಲ್ಲ. ಅಂಥವ್ರು ಏನಪ್ಪ ಮಾಡ್ತಾರೆ, ಶಿವನ ಫೋಟೋ ಒರೆಸ್ತಾರೆ, ಶಿವನಿಗೆ ಚೆನ್ನಾಗಿ ಒಂದು ವಿಭೂತಿ ಇಡ್ತಾರೆ, ಶಿವನಿಗೆ ಬಿಲ್ವದಳವನ್ನು ಏರಿಸ್ತಾರೆ, ಪುಷ್ಪ ಹೂವಿನ ಅರ್ಚನೆ ಮಾಡ್ತಕ್ಕಂಥದ್ದು, ಅಲಂಕಾರ ಮಾಡ್ತಕ್ಕಂಥದ್ದು, ಶಿವನಿಗೆ ಈ ರೀತಿಯಲ್ಲಿ ಅವನ ಅಷ್ಟೋತ್ತರವನ್ನು ಹೇಳ್ತಾ ಬಿಲ್ವ ಅರ್ಚನೆ ಮಾಡ್ತಕ್ಕಂಥದ್ದು, ಇದೆಲ್ಲ ಶಿವ ಪೂಜೆ ಆಗುತ್ತೆ. ಆಗಲೇ ನಾನು ಹೇಳಿದ್ನಲ್ಲ, ಮನಸ್ಸಿನಲ್ಲೇ ರತ್ನ ಸಿಂಹಾಸನ ಸ್ಥಾಪನೆ ಮಾಡಿ ಗಂಗಾಜಲ ಅಲ್ಲಿಂದ ತಂದಿದ್ದೀನಿ ಬಾ ಮಾನಸ ಸರೋವರದಿಂದ ಅಂತ ಹೇಳಿ ಮನಸ್ಸಿನಲ್ಲಿ ಅಭಿಷೇಕ ಮಾಡೋದು ಅದು ಪೂಜೆ ಅನ್ನಿಸ್ಕೊಳ್ಳುತ್ತೆ. ಅಂತೂ ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ಶಿವಾಯ ಶಿವ 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 ಶಿವ. ಮನಸ್ಸು, ಕಾಯ ವಾಚ ಮನಸ್ಸು ಅಷ್ಟೂ ಕೂಡ ತ್ರಿಕರಣವು ಶಿವಮಯವಾಗಿದ್ದರೆ ತುಂಬ ಒಳ್ಳೆಯದು. ಅದು ನಿಜವಾಗಿ ಶಿವರಾತ್ರಿ ಆಚರಣೆಯಾಗುತ್ತೆ. ಎಸ್, ಶಿವರಾತ್ರಿ ಆಚರಣೆ ಹೇಗಿರಬೇಕು ಅದರ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ. ಈಗ 12 ರಾಶಿಗಳ ಫಲಾಫಲದತ್ತ ಗಮನ ಹರಿಸೋ ಸಮಯ. ಇಡೀ ವಾರ 12 ರಾಶಿಗಳ ಫಲಾಫಲ ಹೇಗಿದೆ, ಸಣ್ಣ ಪುಟ್ಟ ದೋಷಗಳಿದ್ರೆ ಅದನ್ನು ಯಾವ ರೀತಿ ಪರಿಹಾರ ಮಾಡ್ಕೋಬೋದು, ಅದ್ರ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ. ಮೊದಲ 3 ರಾಶಿ ಬಗ್ಗೆ ಶಾಸ್ತ್ರಿಗಳು ಗಮನಿಸೋಣ. ರಾಶಿಯವರಿಗೆ ಶಿವರಾತ್ರಿ ದಿವಸ ಹೇಗಿದೆಯಪ್ಪ ಅಂತ ಆಲೋಚನೆ ಇರ್ತದೆ. ಮತ್ತು ಅಷ್ಟೇ ಅಲ್ಲ, ಈ ಇಡೀ ವಾರ ಹೇಗಿರುತ್ತೆ ಅನ್ನುವಂಥ ಒಂದು ದಿಕ್ಸೂಚಿ ಈ ಒಂದು ಕಾರ್ಯಕ್ರಮ. ಹೀಗಾಗಿ ವಾರದಲ್ಲಿ ನೀವೇನು ಎಚ್ಚರಿಕೆ ತಗೋಬೇಕು, ಏನು ಎಚ್ಚರಿಕೆ ಅಂದರೆ ಯಾವ ರೀತಿಯ ಫಲಗಳಿದ್ದಾವೆ ಗಮನಿಸ್ತಾ ಹೋಗೋಣ. ಮೇಷರಾಶಿಯವರಿಗೆ ಸಹೋದರಲ್ಲಿ ಸ್ವಲ್ಪ ಮನಸ್ತಾಪಗಳು, ವೃತ್ತಿಯಲ್ಲಿ ಅನುಕೂಲ, ಅಧಿಕಾರ ತುಂಬ ಚೆನ್ನಾಗಿರ್ತದೆ, ಔಷಧ ವ್ಯಾಪಾರದಲ್ಲಿ ಲಾಭ ಇದೆ, ವಸ್ತ್ರಾಲಂಕಾರ ಕ್ಷೇತ್ರದಲ್ಲಿ ಲಾಭವನ್ನು ಕಾಣಲಿಕ್ಕೆ ಅವಕಾಶ ಇದೆ. ನಿಮ್ಮ ರಾಶಿಯಿಂದ ಲಾಭಸ್ಥಾನದಲ್ಲಿ ಶುಕ್ರ, ರವಿ, ಬುಧ, ರಾಹು ಇರೋದರಿಂದಾಗಿ ಸ್ವಲ್ಪ ಮಟ್ಟಿಗಿನ ಧನಾಧಿಪತಿ ಲಾಭದಲ್ಲಿದ್ದಾಗ ನಿಸ್ಸಂಶಯವಾಗಿ ಹಣ ಕಾಣ್ತೀರ, ಅಥವಾ ಕುಟುಂಬ ಸೌಖ್ಯತೆಯನ್ನು, ಅಥವಾ ಇನ್ಯಾವುದೋ ಮಾತಿನ ಸಮೃದ್ಧಿಯನ್ನು, ನೀವು ಮಾತಾಡಿದ್ರೆ ಅದಕ್ಕೆ ಲಾಭ, ಈ ರೀತಿಯ ಒಂದು ಫಲವನ್ನು ಖಂಡಿತ ಕಾಣ್ತೀರಾ, ಸಂಶಯ ಇಲ್ಲ. ಸಹೋದರಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಉಂಟಾಗುತ್ತೆ, ಅವ್ರ ಜೊತೆಗೆ ಸ್ವಲ್ಪ ವ್ಯವಹರಿಸುವಾಗ ಸ್ವಲ್ಪ ಹುಷಾರು. ಮತ್ತು ಸೇವಕರು, ಸಹಾಯಕರು ಅಂಥವ್ರ ಜೊತೆಗೆ ಸ್ವಲ್ಪ ಏನೋ ತಗಾದೆಗಳು, ಮನಸ್ಸಿಗೆ ಬೇಸರವೋ ಇಂತಹ ಸಂದರ್ಭವೂ ಎದುರಾಗುವ ಸಾಧ್ಯತೆ ಇದೆ. ಅದು ಸೋಮವಾರದ ಮಟ್ಟಿಗೆ ಮತ್ತು ಮಂಗಳವಾರದ ಮಟ್ಟಿಗೆ. ಹೀಗಾಗಿ ಗಮನ ಇರಲಿ, ಇದ್ರ ಕಡೆಗೆ ಗಮನ ಇರಲಿ. ಇನ್ನು ವೃತ್ತಿಯಲ್ಲೆಲ್ಲ ಅನುಕೂಲ ಚೆನ್ನಾಗಿದೆ, ಆತಂಕ ಬೇಡ. ವಾರದ ಆದಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಏನೂ ತೊಡಕಾಗೋದಿಲ್ಲ, ಯೋಚನೆ ಮಾಡಬೇಡಿ.
ಇನ್ನು ವಾರ ಅಂತ್ಯ ಗಮನಿಸೋಣ. ಮೇಷರಾಶಿಯವರಿಗೆ ವಾರದ ಅಂತ್ಯದಲ್ಲಿ ಹಿರಿಯರ ಸಲುವಾಗಿ ಓಡಾಟ ವ್ಯಯ ಇದೆ. ಸ್ತ್ರೀಯರಿಗೆ ಸ್ವಲ್ಪ ಹೆಚ್ಚಿನ ಖರ್ಚಾಗುತ್ತೆ. ಚಂದ್ರ ಶನಿ ಎಲ್ಲ ಒಟ್ಟಾಗಿ ಬಿಡ್ತಾರೆ ಕೊನೆಯಲ್ಲಿ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಓಡಾಟ, ಅಲೆದಾಟ, ಖರ್ಚು ಇವು ಅಂದುಕೊಂಡಿದ್ದಕ್ಕಿಂತ ಜಾಸ್ತಿ ಖರ್ಚಾಯ್ತಲ್ಲಪ್ಪ ಅಂತ, ಇನ್ನೂ ತಿಂಗಳು ಮುಗಿದೇ ಇಲ್ಲ ಅಷ್ಟರೊಳಗಾಗಿ ಇಷ್ಟೆಲ್ಲ ಖರ್ಚು ಮಾಡ್ಕೊಂಡ್ಬಿಟ್ನಲ್ಲ ಅಂತ ಆತಂಕ, ಈ ರೀತಿಯ ಒಂದು ಸಾಧ್ಯತೆ ಇರುತ್ತೆ. ಹೆಣ್ಣುಮಕ್ಕಳಿಗೆ ಪಾಪ ಹೆಚ್ಚಿನ ಖರ್ಚು, ಪಾಪ ಎಲ್ಲೋ ಕೂಡಿಟ್ಟಿರ್ತಾರೆ, ಎಲ್ಲೋ ಸಣ್ಣ ಪುಟ್ಟ ಗೊತ್ತಿಲ್ಲದೆ ಸಂಗ್ರಹ ಮಾಡಿರ್ತಕ್ಕಂಥದ್ದು ಕೂಡ ಅದನ್ನು ಬಳಸೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಹೀಗಾಗುವ ಸಾಧ್ಯತೆ ಇದೆ. ಈ ವಾರದ ಅಂತ್ಯದಲ್ಲಿ ಗಮನ ಇರಲಿ. ಕೆಲಸ ಕಾರ್ಯಗಳಲ್ಲೆಲ್ಲ ಚೆನ್ನಾಗಿದೆ. ಸ್ವಲ್ಪ ಆಪ್ತರು, ಮನಸ್ಸಿಗೆ ಯಾರೋ ಇಷ್ಟವಾದವರು ಅಥವಾ ಇನ್ನೇನೋ ಹಚ್ಕೊಂಡವರು, ಅವರಿಂದ ಸ್ವಲ್ಪ ದೂರ ಇರಬೇಕಾದ ಪರಿಸ್ಥಿತಿ, ಅದಕ್ಕಾಗಿ ಕೊರಗು, ನೋವು, ಈ ಥರದ್ದು ಸಾಧ್ಯತೆ ಇದೆ. ಶಿವನ ಆರಾಧನೆ ಮಾಡಿ, ಅದ್ರ ಜೊತೆಗೆ ದುರ್ಗಾ ಸನ್ನಿಧಾನದಲ್ಲಿ ಅಕ್ಕಿ ಸಮರ್ಪಣೆ ಮಾಡಿ. ಅದು ನಿಮಗೆ ಹೆಚ್ಚಿನ ಅನುಕೂಲ ಮಾಡಿಕೊಡುತ್ತೆ. ಸಂಕಟ, ನೋವು, ವ್ಯಥೆ ಇದ್ದರೆ ಇವುಗಳನ್ನು ಬಿಡಿಸುತ್ತೆ. ಈ ದಿವಸ ತಪ್ಪದೇ ಶಿವ ಸನ್ನಿಧಾನದಲ್ಲಿ ನೀವು ಅಭಿಷೇಕವನ್ನು ಮಾಡಿಸಿ. ಇನ್ನು ವೃಷಭ ರಾಶಿಗೆ ಹೋಗೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ ತುಂಬ ಚೆನ್ನಾಗಿದೆ. ಕುಟುಂಬದಲ್ಲಿ ಕಿರಿಕಿರಿ ಆಗ್ತಕ್ಕಂತಹ ಸಾಧ್ಯತೆ. ಕಾರಣ ಹಣಕಾಸು ಮತ್ತು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ, ಮನಸ್ತಾಪ, ಏನೋ ಕೋಪ ಬಂದುಬಿಡ್ತಕ್ಕಂಥದ್ದು, ಗಲಾಟೆ, ಘರ್ಷಣೆ, ಇದು ಸಾಧ್ಯತೆ ಇದೆ. ಹೀಗಾಗಿ ಸ್ವಲ್ಪ ಹುಷಾರು. ಧರ್ಮ ಶುಭ ಕಾರ್ಯಗಳಲ್ಲಿ ಅಲ್ಲಿ ಚಂದ್ರ ಕುಜ ಒಟ್ಟಾಗಿದ್ದಾರೆ. ಹೀಗಾಗಿ ಉತ್ತಮ ಕಾರ್ಯಗಳಲ್ಲಿ ಅನುಕೂಲ, ಅವುಗಳನ್ನು ಭಾಗಿಯಾಗ್ತಕ್ಕಂಥದ್ದು, ಅಂಥ ಆಲೋಚನೆ ಮಾಡ್ತಕ್ಕಂಥದ್ದು, ಸಜ್ಜನರ ಸಂಪರ್ಕ ಅಥವಾ ಕ್ಷೇತ್ರ ದರ್ಶನ, ಈ ರೀತಿಯಲ್ಲಿ ಅನುಕೂಲವನ್ನು ಸೂಚಿಸ್ತಾ ಇದೆ. ಹೀಗಾಗಿ ಯಾವುದೋ ಒಂದು ದೇವಸ್ಥಾನವೋ ಮತ್ತೊಂದು ದರ್ಶನ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಕಲಾವಿದರಿಗೆ ಅತ್ಯಂತ ಶುಭದಾಯಕವಾಗಿದೆ. ಹೆಚ್ಚಿನ ಅನುಕೂಲ ಕಾಣ್ತೀರಾ. ಕಲಾವಿದರು ಈ ಒಂದು ಸಂದರ್ಭಗಳಲ್ಲಿ ಯಾವುದೋ ಒಂದು ಸಭೆ ಸಮಾರಂಭ ಇಂಥವುಗಳಲ್ಲಿ ಪಾಲ್ಗೊಂಡು ಅದರಿಂದ ಮನಸ್ಸಿಗೆ ಆನಂದವೂ ಇದೆ, ಆದಾಯವೂ ಇದೆ. ಎರಡೂ ರೀತಿಯಲ್ಲಿ ಚೆನ್ನಾಗಿದೆ, ತೊಂದರೆ ಇಲ್ಲ. ಇನ್ನು ವೃಷಭ ರಾಶಿ ಅಂತ್ಯದ ವಾರದ ಆದಿಯಲ್ಲಿ ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ, ಲಾಭ ಚೆನ್ನಾಗಿದೆ. ಹಿರಿಯರಿಂದ ಸಹಕಾರ ಚೆನ್ನಾಗಿರ್ತದೆ, ತೊಂದರೆ ಇಲ್ಲ. ಹಾಲು ಹೈನು ಕಟ್ಟಡ ಕ್ಷೇತ್ರದಲ್ಲಿ ಲಾಭದಾಯಕವಾಗಿದೆ. ಕಲಾವಿದರಿಗೂ ಅನುಕೂಲಕರವಾಗಿದೆ. ವೃಷಭ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಅದೇ ಕುಟುಂಬ ವಿಚಾರದಲ್ಲಿ ಸ್ವಲ್ಪ ಘರ್ಷಣೆಗಳು ಬರಬಹುದು, ಹುಷಾರು, ಗಮನ ಇರಲಿ, ಅದರ ಕಡೆ ಗಮನ ತೆಗೆದುಕೊಳ್ಳಿ. ಇನ್ನು ವಾರದ ಅಂತ್ಯ ಗಮನಿಸ್ಕೊಂಡ್ರೆ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಲಾಭ ಇದೆ. ಹಿರಿಯರಿಂದ ಸಹಕಾರ ಚೆನ್ನಾಗಿ, ಶನೈಶ್ಚರ ಚೆನ್ನಾಗಿದ್ದಾನೆ. ಚಂದ್ರನ ಬರ್ತಾನೆ. ಈ ಕಾರಣ ಈ ಲಾಭದಲ್ಲಿ ಚಂದ್ರ ಸಂಚರಿಸುವಾಗ ಕೊನೆಯಲ್ಲಿ ಅನುಕೂಲ ಉಂಟಾಗುತ್ತೆ. ಚಂದ್ರನಿಗೆ ಸ್ವಲ್ಪ ಮಟ್ಟಿಗೆ ಪಕ್ಷದ ಬಲವೂ ಬರುತ್ತೆ. ಈ ಕಾರಣದಿಂದಾಗಿ ಹೆಚ್ಚಿನ ಅನುಕೂಲ ಕಾಣ್ತೀರಾ, ಆತಂಕ ಬೇಡ. ಪ್ರಾರ್ಥನೆಗೆ ಸರಸ್ವತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಸ್ವಲ್ಪ ಮಾತು ಮತ್ತು ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಕಂಟಕ, ತೊಂದರೆಗಳು, ಇನ್ಯಾವುದೋ ಗಲಾಟೆ, ಘರ್ಷಣೆ ಇಂತಹ ಸಾಧ್ಯತೆ ಇದೆ. ಹೀಗಾಗಿ ಸರಸ್ವತಿ ಪ್ರಾರ್ಥನೆ ಮಾಡಿದ್ರೆ ಒಳ್ಳೆಯದು. ವಾರದ ಆದಿಯಲ್ಲೇ ತೊಂದರೆ ಇರೋದ್ರಿಂದ ಈ ಆರಾಧನೆ ಬಹಳ ಒಳ್ಳೆಯದು. ಇನ್ನು ಮಿಥುನ ರಾಶಿಗೆ ಹೋಗೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ, ಗಮನ ಇರಲಿ. ಸ್ವಲ್ಪ ಮಟ್ಟಿಗೆ ಶರೀರದಲ್ಲಿ ದೌರ್ಬಲ್ಯ, ತಲೆ ಭಾಗದಲ್ಲಿ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಚೆನ್ನಾಗಿದೆ, ಆತಂಕ ಇಲ್ಲ. ವೃತ್ತಿಯಲ್ಲಿ ನಿಮಗೆ ವಿಶೇಷವಾದ ಅನುಕೂಲಗಳು, ಹಿರಿಯರಿಂದ ಸಹಕಾರಗಳು ಇತ್ಯಾದಿ ಕಾಣ್ತೀರಾ. ಧನ ನಷ್ಟ, ಅಪಮಾನ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಚಂದ್ರ ಅಷ್ಟಮದಲ್ಲಿ ಧನಾಧಿಪತಿಯಾಗಿರ್ತಕ್ಕಂಥವನು ಅಷ್ಟಮದಲ್ಲಿ ಸಂಚರಿಸಿದ್ರೆ ಸ್ವಲ್ಪ ಮಟ್ಟಿಗೆ ಧನ ನಷ್ಟ, ಮನೋವ್ಯಥೆ, ಇನ್ಯಾವುದೋ ಒಂದು ಆಪ್ತರ ಜೊತೆಗೆ ಜಗಳ ಆಡ್ಕೊಂಡ್ಬಿಡ್ತಕ್ಕಂಥದ್ದು, ಚರ್ಚೆ, ವಾದ, ಇವುಗಳಿಂದ ಅಪಮಾನಕ್ಕೊಳಗಾಗೋದು, ಈ ರೀತಿಯ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಅದರ ಕಡೆ ಗಮನ ಇರಬೇಕು ಮಿಥುನ ರಾಶಿಯವರಿಗೆ. ಇನ್ನು ವಾರಾಂತ್ಯ ನೋಡೋಣ. ವಾರಾಂತ್ಯದಲ್ಲಿ ವೃತ್ತಿಯಲ್ಲಿ ವಿಶೇಷ ಅನುಕೂಲ ಇದೆ. ಹಾಲು ಹೈನು ಕ್ಷೇತ್ರಗಳಲ್ಲಿ ಲಾಭವನ್ನು ಕಾಣ್ತಿರೋ ಸಂಶಯ ಇಲ್ಲ. ಹಿರಿಯರಿಂದ ಉತ್ತಮ ಮಾರ್ಗದರ್ಶನ ಸಿಗುತ್ತೆ. ಸ್ತ್ರೀಯರಿಗೆ ಅಧಿಕಾರದ ಬಲ ಚೆನ್ನಾಗಿರ್ತದೆ. ಚಂದ್ರ ಕರ್ಮಾಧಿಪತಿ ಒಟ್ಟಾಗಿ ಕರ್ಮಸ್ಥಾನದಲ್ಲಿ ಶನೈಶ್ಚರನ ಜೊತೆಗೆ ಸೇರಿದಾಗ ಹಿರಿಯರಿಗೆ ತುಂಬ ಚೆನ್ನಾಗಿರ್ತದೆ. ಅಲ್ಲಿ ಸ್ವಲ್ಪ ಮಟ್ಟಿಗಿನ ಮನೋವ್ಯಥೆಯೂ ಇದೆ. ಅಧಿಕಾರ ಕೆಲವೊಮ್ಮೆ ನಮಗೆ ಮನಸ್ಸಿಗೆ ನೋವನ್ನು ತಂದುಕೊಡುತ್ತೆ, ಒತ್ತಡದ ನೋವನ್ನು ತಂದುಕೊಡುತ್ತೆ. ಹೀಗಾಗಿ ಅದೂ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರವಾಗಿರಿ. ಪ್ರಾರ್ಥನೆಗೆ ಮಿಥುನ ರಾಶಿಯವರಿಗೆ ಅಮ್ಮನವ್ರ ಸನ್ನಿಧಾನಕ್ಕೆ ಕ್ಷೀರ ಸಮರ್ಪಣೆ ಮಾಡಿದ್ರೆ ತುಂಬ ಒಳ್ಳೆಯದು. ಇದರಿಂದ ನಿಮಗೆ ಆ ಒತ್ತಡ, ಆ ನೋವು, ಅದರಿಂದ ಹೊರಗೆ ಬರ್ತೀರಾ. ಹೆಚ್ಚು ಕಡಿಮೆ ಚೆನ್ನಾಗಿದೆ. ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ತೆಗೆದುಕೊಳ್ಬೇಕು ಮಿಥುನ ರಾಶಿಯವರು. ಅಮ್ಮನವ್ರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ಆ ತೀರ್ಥ ಸೇವನೆ ಮಾಡಿದ್ರೆ ಅದು ಆರೋಗ್ಯವನ್ನು ಕಾಪಾಡುತ್ತೆ. ಎಲ್ಲ 3 ರಾಶಿಗಳ ಬಗ್ಗೆ ಶಾಸ್ತ್ರಿಗಳು ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ. ಮುಂದಿನ 3 ರಾಶಿಗಳತ್ತ ಗಮನ ಹರಿಸೋಣ. ಕರ್ಕಾಟಕ ರಾಶಿಯಿಂದ ಶಾಸ್ತ್ರ ಗಮನಿಸೋಣ. ಕರ್ಕಾಟಕ ರಾಶಿಯವರಿಗೆ ಹೇಗಿದೆಯಪ್ಪ ಈ ಒಂದು ವಾರದ ಆದಿಯಲ್ಲಿ ಅಂದರೆ ವ್ಯಾಪಾರದಲ್ಲಿ ಅಧಿಕ ಲಾಭ, ವಿದೇಶ ವ್ಯವಹಾರಗಳ ಲಾಭ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಕಾಲಿಗೆ ಪೆಟ್ಟಾಗೋ ಸಾಧ್ಯತೆ, ಅಲದಾಟ ಇದೆ. ಆತ್ಮೀಯರ ಜೊತೆಗೆ ಅಲದಾಟ, ಆತ್ಮೀಯರ ಜೊತೆಗಾಗಿ ಖರ್ಚು, ಆತ್ಮೀಯರಿಗಾಗಿ ಖರ್ಚು, ಅದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಗಮನ ಇರಲಿ. ಆದರೆ ವ್ಯಾಪಾರದಲ್ಲಿ ಚೆನ್ನಾಗಿದೆ.
ಮುಖ್ಯವಾಗಿ ಯಂತ್ರೋದ್ಯಮ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ಹೀಗಾಗಿ ಈ ವಾರ ಹೇಗಿರ್ತದಪ್ಪ ಅಂದರೆ ಶಿವರಾತ್ರಿ ಕಳೆದ ನಂತರದಲ್ಲಿ ಒಳ್ಳೆಯ ಫಲವನ್ನೇ ಕಾಣ್ತೀರಾ, ಆತಂಕ ಬೇಡ. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಕರ್ಕಟಕ ರಾಶಿಯವರಿಗೆ ವೃತ್ತಿಯಲ್ಲಿ ವಿಶೇಷ ಅಧಿಕಾರ ಇದೆ. ತಂದೆ ಮಕ್ಕಳಲ್ಲಿ ಸ್ವಲ್ಪ ಸಾಮಾನ್ಯ ಫಲ, ಮನಸ್ಸಿಗೆ ಬೇಸರ ಇತ್ಯಾದಿ ಕಾಣ್ತೀರಾ. ಧರ್ಮ ಶುಭ ಕಾರ್ಯಗಳಲ್ಲಿ ಅನುಕೂಲ, ಭಾಗಿಯಾಗ್ತಕ್ಕಂಥದ್ದು, ಕ್ಷೇತ್ರ ದರ್ಶನ, ಈ ರೀತಿಯ ಒಂದು ಶುಭ ಫಲ, ಸಜ್ಜನರ ಭೇಟಿ, ಹಿರಿಯರಿಂದ ಏನು ಉತ್ತಮರನ್ನು ಸಂಪರ್ಕ ಏರ್ಪಾಡಾಗ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ಚೆನ್ನಾಗಿದೆ. ತಂದೆ ಮಕ್ಕಳಲ್ಲಿ ಒಂದು ಸಾಮರಸ್ಯ, ತೀರಾ ಏನು ಗಲಾಟೆ ಅಂತಲೂ ಅಲ್ಲ, ಏನೂ ಇಲ್ಲ, ಒಂದು ರೀತಿಯ ಸಮಾಧಾನದ ರೀತಿಯಲ್ಲಿ ಇರ್ತದೆ, ಆತಂಕ ಬೇಡ. ಅಲ್ಲಿ ಚಂದ್ರ ಮತ್ತು ಶನಿ ಒಟ್ಟಾಗ್ತಾರೆ. ಅಲ್ಲಿ ಪಿತೃಪೀಡಕ ಅಂತ ಹೇಳಿದೆ, ತಂದೆಗೆ ಮಗ ಸಾಮಾನ್ಯವಾಗಿ ಕಂಟಕನಾಗ್ತಾನೆ ಅಂತ ಹೇಳಿದೆ. ಹೀಗಾಗಿ ಸ್ವಲ್ಪ ಸಮಾಧಾನ ಬೇಕಾಗುತ್ತೆ ವಾರದ ಅಂತ್ಯದ ವೇಳೆಗೆ ಅದು. ಮತ್ತು ವಸ್ತು ನಷ್ಟತೆ ಇದೆ. ಶನಿವಾರದ ವೇಳೆಗೆ ಸ್ವಲ್ಪ ಹುಷಾರು, ಗಮನ ಇರಲಿ. ನಿಮ್ಮ ಪ್ರಯಾಣದಲ್ಲಿದ್ದರೂ ಅಥವಾ ಇನ್ನೇನೋ ಮುಖ್ಯವಾದ ವಸ್ತುವು ಅಗತ್ಯ ಇದ್ದಾಗ ಅದು ಸಿಗೋದಿಲ್ಲ, ಹುಡುಕಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಪ್ರಾರ್ಥನೆಗೆ ಕರ್ಕಟಕ ರಾಶಿಯವರಿಗೆ ದುರ್ಗಾ ಕವಚ ಹೇಳ್ಕೊಳ್ಳಿ. ಆರೋಗ್ಯದ ದೃಷ್ಟಿಯಿಂದ ಕಾರ್ತವೀರ್ಯಾರ್ಜುನ ನಾಮಸ್ಮರಣೆ ಮಾಡಿ, ಅದು ಕೂಡ ಸಹಾಯವಾಗುತ್ತೆ. ಇನ್ನು ಸಿಂಹರಾಶಿಗೋಣ. ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ಲಾಭದಾಯಕವಾಗಿದೆ. ವಿದೇಶ ವ್ಯವಹಾರಗಳಲ್ಲಿ ಲಾಭವನ್ನು ಕಾಣ್ತೀರಾ. ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಹಿರಿಯರಿಂದ ಗೌರವ, ಲಾಭ, ವೃತ್ತಿಯಲ್ಲಿ ವಿಶೇಷ ಅನುಕೂಲ. ಸ್ತ್ರೀಯರಿಗೆ ಸ್ವಲ್ಪ ಸಾಲ, ಶತ್ರುಗಳ ಬಾಧೆ ಇದೆ. ಚಂದ್ರ ಷಷ್ಠದಲ್ಲಿ ಸಂಚರಿಸ್ತಾನೆ ವಾರದ ಆದಿಯಲ್ಲಿ. ಈ ಕಾರಣದಿಂದಾಗಿ ಸಾಲಕ್ಕೋ ಮತ್ತೊಂದಕ್ಕೋ ನೀವು ಪಾಪ ಒದ್ದಾಡಬೇಕಾದ ಪರಿಸ್ಥಿತಿ ಬಂದುಬಿಡುತ್ತೆ. ಅಷ್ಟಲ್ಲದೆ ಸ್ವಲ್ಪ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಗಮನ ಇರಲಿ. ಇನ್ನು ವಾರದ ಅಂತ್ಯ ನೋಡೋಣ. ಸಿಂಹರಾಶಿಯವರಿಗೆ ವಾರಾಂತ್ಯದಲ್ಲಿ ನಿಮಗೆ ದಾಂಪತ್ಯದಲ್ಲಿ ಮನಸ್ತಾಪಗಳು, ದುಃಖ, ವ್ಯಥೆಯ ವಾತಾವರಣ, ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಅಪಮಾನ, ಸ್ವಲ್ಪ ನಷ್ಟ ಸಂಭಾವನೆ ಸೂಚಿಸ್ತಾ ಇದೆ. ಅಲ್ಲಿ ಶನಿಚಂದ್ರ ಒಟ್ಟಾಗ್ತಾರೆ ಸಪ್ತಮ ಸ್ಥಾನದಲ್ಲಿ. ಹೀಗಾಗಿ ವ್ಯಾಪಾರಿಗಳು ಕೂಡ, ಹೆಣ್ಣು ಮಕ್ಕಳು ಏನಾದರೂ ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದರೆ, ಈ ಹಣ್ಣಿನ ವ್ಯಾಪಾರ, ಹೂವಿನ ವ್ಯಾಪಾರ ಅಥವಾ ವಸ್ತ್ರ, ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಸ್ವಲ್ಪ ಹುಷಾರಾಗಿರಿ. ಮೋಸ ಸಾಧ್ಯತೆ, ತನ್ಮೂಲಕ ಇನ್ನೇನೋ ವಾದ, ಘರ್ಷಣೆ, ಈ ಥರ ಸಾಧ್ಯತೆ ಇದೆ. ಹೀಗಾಗಿ ಗಮನ ಇರಲಿ. ಸಿಂಹರಾಶಿಯವರು ಇದಕ್ಕೆ ಪ್ರಾರ್ಥನೆ ಏನಪ್ಪ ಅಂದರೆ ಶಿವಸಹಸ್ರನಾಮ ಹೇಳ್ಕೊಳ್ಳಿ. ಪ್ರತಿ ದಿವಸ ಹೇಳ್ಕೊಳ್ಳಿ. ಈ ಹೊತ್ತು ಹೇಳ್ಕೊಂಡ್ರೆ ನಿಮಗೆ ಶಿವಸಹಸ್ರನಾಮ ಒಂದು ಸಲ ಹೇಳಿದ್ರೆ ಅದು ಕೋಟಿ ನಾಮ ಹೇಳಿದ ಹಾಗೆ. ಹೀಗಾಗಿ ತಪ್ಪದೆ ಈ ದಿವಸದಿಂದ ನಿರಂತರವಾಗಿ ಒಂದು ವಾರ ಶಿವಸಹಸ್ರನಾಮ ಹೇಳೋದು ಬಹಳ ಒಳ್ಳೆಯದು. ಇನ್ನು ಕನ್ಯಾ ರಾಶಿಗೆ ಹೋಗೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಗುರುತರವಾದ ಅಪವಾದ ಬರಬಹುದು, ಹುಷಾರು. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಚೆನ್ನಾಗಿದೆ, ಆತಂಕ ಬೇಡ. ಮಕ್ಕಳಿಂದ ಅನುಕೂಲ. ಸ್ತ್ರೀಯರಿಗೆ ಚುರುಕುತನ, ಬುದ್ಧಿ ಚುರುಕಾಗಿರ್ತದೆ. ಬೇರೆ ಯಾರಿಗೂ ಹೊಳೆದೇ ಇರೋದು ನಿಮಗೆ ಹೊಳೆಯುತ್ತೆ. ಅದರಿಂದ ಸಮಸ್ಯೆಯಿಂದ ದಾಟ್ತೀರ. ಸಮಸ್ಯೆಗೆ ನೀವು ಇನ್ನೊಬ್ಬರಿಗೂ ಪರಿಹಾರ ಸೂಚಿಸಿಬಿಡ್ತೀರ. ಆ ರೀತಿಯಲ್ಲಿ ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ಚೆನ್ನಾಗಿದೆ. ನಿಮಗೆ ಪ್ರಶಂಸೆಯೂ ಸಿಗುತ್ತೆ. ಎಂಥ ಬುದ್ಧಿ, ಎಂಥ ಐಡಿಯಾ ಕೊಟ್ಟರು, ಎಂಥ ಸಲಹೆ ಕೊಟ್ಟರಪ್ಪ ಅಂತ ಥ್ಯಾಂಕ್ಸ್ ಹೇಳ್ತಾರೆ. ಆ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ವ್ಯಾಪಾರಿಗಳಿಗೂ ಚೆನ್ನಾಗಿದೆ, ಆತಂಕ ಬೇಡ. ಕನ್ಸ್ಟ್ರಕ್ಷನ್ ಫೀಲ್ಡ್ ಇರತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಕನ್ಯಾ ರಾಶಿಯವರಿಗೆ ದಾಂಪತ್ಯದಲ್ಲಿ ಸಾಮರಸ್ಯ ಚೆನ್ನಾಗಿರುತ್ತೆ. ಜಲಕ್ಷೇತ್ರಗಳಲ್ಲಿ ಲಾಭ ಚೆನ್ನಾಗಿದೆ. ಈ ಮತ್ಸ್ಯೋದ್ಯಮವೋ ಅಥವಾ ನೀರಿನ ಉತ್ಪನ್ನಗಳು, ನೀರಿನ ಉತ್ಪಾದನೆಯಿಂದ ತಯಾರಾಗ್ತಕ್ಕಂಥದ್ದು ಯಾವುದಾಗಲ್ಲ, ಎಲ್ಲ ಅಡುಗೆಯಿಂದ ಹಿಡಿದು ಎಲ್ಲವೂ ಆಗುತ್ತೆ. ಕನ್ಸ್ಟ್ರಕ್ಷನ್ ಫೀಲ್ಡು ಆಗುತ್ತೆ, ಚೆನ್ನಾಗಿದೆ. ಆ ರೀತಿಯಲ್ಲಿ ಹೆಚ್ಚಿನ ಅನುಕೂಲ. ಹಣ್ಣು ಹೂವು ವ್ಯಾಪಾರದಲ್ಲಿ ಲಾಭ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಬರಬಹುದು. ಅಲ್ಲಿ ಷಷ್ಠದಲ್ಲಿ ಮಾಂದಿ ಸಂಚರಿಸುತ್ತೆ ಕೊನೆಯಲ್ಲಿ, ವಾರದ ಕೊನೆಯಲ್ಲಿ. ಹೀಗಾಗಿ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ಕನ್ಯಾ ರಾಶಿಯವರಿಗೆ ಪರಿಹಾರ ಏನಪ್ಪ ಅಂದರೆ ಲಕ್ಷ್ಮೀನಾರಾಯಣರು ಪ್ರಾರ್ಥನೆ ಮಾಡಿ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ತೊಡಕು ಮತ್ತೊಂದು ಆದರೆ ಅದರ ನಿವಾರಣೆಗೆ ಇದು ತುಂಬ ಫಲಪ್ರದವಾದದ್ದು. ಇದು ಆರಾಧನೆ ಮಾಡಿ. ಬೆಂಗಳೂರಿನಿಂದ ರಾಧಾ ಕರೆ ಮಾಡಿದ್ದಾರೆ. ನಮಸ್ತೆ ರಾಧಾ ಅವರೇ. ನಮಸ್ಕಾರ ಮೇಡಮ್. ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಿಮಗೆ. ನಿಮಗೂ ಕೂಡ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮೇಡಮ್, ಅವಾಗ ಡೇಟ್ ಆಫ್ ಬರ್ತ್. ಓಕೆ, 1ರಿಂದ 108 ಒಳಗಡೆ ಒಂದು ಸಂಖ್ಯೆ ಹೇಳಿ. 9 ಮೇಡಮ್. 9. ಓಕೆ, ನಿಮ್ಮ ಪ್ರಶ್ನೆ ಏನು ಕೇಳಿ. ನಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕೇಳಬೇಕಾಗಿತ್ತು. ಓಕೆ, ಮಾತಾಡಿ ಶಾಸ್ತ್ರಿಗಳ ಹತ್ರ. ರಾಧಾ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. ಆರೋಗ್ಯದ ಬಗ್ಗೆ ತಮ್ಮ ಪ್ರಶ್ನೆ ಅಲ್ವಾ? ಹೌದು. ನಿಮ್ಮ ರಾಷ್ಟ್ರಾಧಿಪತಿ ಈಗ ನಿಮಗೆ ಒಳ್ಳೆಯ ಬಲಿಷ್ಠನಾಗಿದ್ದಾನೆ, ಒಳ್ಳೆಯ ಕ್ಷೇತ್ರದಲ್ಲಿದ್ದಾನೆ. ಆತಂಕ ಮಾಡ್ಕೋಬೇಡಿ, ಆರೋಗ್ಯ ಸರಿ ಹೋಗುತ್ತೆ. ಸುಬ್ರಹ್ಮಣ್ಯ ಕವಚ ಅಂತ ಬರುತ್ತೆ, ಅದನ್ನು ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಕೇಳಿಸ್ಕೊಳ್ಳಿ ಶ್ರದ್ಧೆಯಿಂದ. ಚೆನ್ನಾಗಿ ಒಂದು 4-5 ನೋಡಿ. ತುಂಬ ಮನಸ್ಸಿಗೆ ಹಿತವಾಗ್ತಕ್ಕಂಥದ್ದು ಯಾವುದೋ ಅದನ್ನು ಕೇಳಿದ್ರೆ ಆಗುತ್ತೆ. ಸುಬ್ರಹ್ಮಣ್ಯ ಕವಚ. ಇನ್ನೂ ಸರಳವಾದ್ದು ಅಂತಂದರೆ ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಈ ರುದ್ರಾಭಿಷೇಕ ಮಾಡಿಸಿ ಅಭಿಷೇಕ ತೀರ್ಥವನ್ನು ತೆಗೆದುಕೊಳ್ಳಿ. ಪ್ರತಿ ಮಂಗಳವಾರ ಮಾಡಿ. ಇದನ್ನು 11 ಮಂಗಳವಾರ ಮಾಡಿ. ಅಷ್ಟರಲ್ಲಿ ನಿಮ್ಮ ಆರೋಗ್ಯ ಸದೃಢವಾಗುತ್ತೆ. ನಂಬಿಕೆಯಿಂದ ಮಾಡಿ.
ಒಳ್ಳೆಯದಾಗಲಿ. ಇನ್ನು ಬೆಂಗಳೂರಿನಿಂದ ಜಯಮ್ಮ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಜಯಮ್ಮ ಅವರೇ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಅಣ್ಣನ ಬಗ್ಗೆ ಕೇಳ್ಬೇಕು. ಅಣ್ಣನ ಬಗ್ಗೆ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 12 ಜುಲೈ. 12 ಜುಲೈ. ಹಲೋ. ಹಾ, ಇಸ್ವಿ ಯಾವುದು? 58. ಓಕೆ, 1958. ಓಕೆ, ಟೈಮು ರಾತ್ರಿ 1 ಗಂಟೆ. 1 ಗಂಟೆ. ಡನ್. ಏನು ಪ್ರಶ್ನೆ ಕೇಳಬೇಕಿತ್ತು? ಅವ್ರದ್ದು ಆರೋಗ್ಯ ಬಗ್ಗೆ ಚೆನ್ನಾಗಿಲ್ಲ. ಆರೋಗ್ಯ ಚೆನ್ನಾಗಿಲ್ಲ, ಅದ್ರ ಬಗ್ಗೆ ಕೇಳಬೇಕಿತ್ತು. ಓಕೆ, ಮಾತಾಡಿ ಶಾಸ್ತ್ರಿಗಳು. ನಮಸ್ಕಾರ ಜಯಮ್ಮ ಅವರೇ. ನಮಸ್ಕಾರ. ನಮಸ್ಕಾರ. ಅವರಿಗೀಗ ನಡೀತಾ ಇರತಕ್ಕಂಥ ಸಮಯ ನೋಡಿದ್ರೆ ಶನಿ ದಶೆಯಲ್ಲಿ ರವಿ ಭುಕ್ತಿ ನಡೀತಾ ಇದೆ. ಶನಿ ರವಿ ಇಬ್ಬರು ಶತ್ರುಗಳು, ಅವರ ಇಬ್ಬರ ಸಮಯ ನಡೀತಾ ಇದೆ. ಸೂರ್ಯನ ಭುಕ್ತಿ ಕಾಲದಲ್ಲಿ ಶಿವನ ಆರಾಧನೆಯನ್ನು ಹೇಳಿದೆ. ಹೀಗಾಗಿ ಶಿವ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ, ಭಸ್ಮಾರ್ಚನೆ ಮಾಡಿಸಿ, ಆ ಭಸ್ಮವನ್ನು ಅವರಿಗೆ ಧಾರಣೆ ಮಾಡಲಿಕ್ಕೆ ಹೇಳಿ. ಮತ್ತು ಆದಿತ್ಯ ಹೃದಯ ಅಂತ ಬರುತ್ತೆ, ಅದನ್ನು ಕೇಳಿಸ್ಕೊಳ್ಳೋಕ್ಕೆ ಹೇಳಿ. ಇವೆರಡು ನೋಡಿಪ್ಪ ಅವರ ಆರೋಗ್ಯವನ್ನು ಸುದೃಢ ಮಾಡುತ್ತೆ. ನಿಮಗೂ ವಾಯ್ಸ್ ಡಲ್ ಆಗಿದೆ, ನೀವು ಕೂಡ ಆ ಶಿವ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ ನೀವು ಕೂಡ ಆರೋಗ್ಯವಂತರಾಗ್ತೀರ. ಇಬ್ಬರಿಗೂ ಆರೋಗ್ಯ ಬೇಕು ಅಂದರೆ ಈಶ್ವರ ಸನ್ನಿಧಾನಕ್ಕೆ ಅಭಿಷೇಕ ಮಾಡಿಸಿ. ಒಳ್ಳೆಯದಾಗಲಿ. ಓಕೆ, ತುಮಕೂರಿಂದ ಗಿರಿಜಾ ಅವ್ರು ಕರೆ ಮಾಡಿದ್ದಾರೆ. ನಮಸ್ತೆ ಗಿರಿಜಾ ಅವರೇ. ನಮಸ್ತೆ ಮೇಡಮ್, ಶಿವರಾತ್ರಿ ಹಬ್ಬ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಹಬ್ಬದ ಶುಭಾಶಯ. ಜೋರ ನಿಮ್ಮ ಕಡೆ ಹಬ್ಬ? ಮಾಮೂಲಿ. ಮಾಮೂಲಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ ಬಗ್ಗೆ ಕೇಳ್ಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. 1975. ಓಕೆ. 2/12 2ನೇ ತಿಂಗಳು 12ನೇ ತಾರೀಕು. ಓಕೆ, 12/2/1975. 75. ಟೈಮು? ಟೈಮು ಮಧ್ಯಾಹ್ನ 12 ಗಂಟೆ. ಓಕೆ, ಏನ್ ಪ್ರಶ್ನೆ? ಅಮಾವಾಸ್ಯೆ ಅವತ್ತು ಅಂತ ಹೇಳ್ತಾರೆ. ಓಕೆ, ಏನ್ ಪ್ರಶ್ನೆ ಕೇಳಬೇಕಿತ್ತು? ಮನೆ ಕಟ್ತಾ ಇದೀವಿ ಮೇಡಮ್, ಅದು ಸಂಪೂರ್ಣ ಆಗುತ್ತಾ? ಆಗುತ್ತೆ ಅದ್ರ ಅಂತ ಕೇಳ್ಬೇಕಿತ್ತು. ಓಕೆ, ಯಾವಾಗ ಆಗತ್ತೆ ಅಂತ. ಓಕೆ, ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ ಗಿರಿಜಾ ಅವರೇ. ನಮಸ್ಕಾರ. ನಮಸ್ಕಾರ ಶಾಸ್ತ್ರಿಗಳೇ, ಕೋಟಿ ಕೋಟಿ ನಮಸ್ಕಾರಗಳು. ಶಿವರಾತ್ರಿ ಹಬ್ಬ ಶುಭಾಶಯಗಳು. ಶಿವರಾತ್ರಿ ಒಂದು ವ್ರತ, ಅದನ್ನು ಹಬ್ಬದ ರೀತಿಯಲ್ಲಿ ಮಾಡೋದ ನಾವು ಅಲ್ವಾ? ಅದು ಆದರೂ ಪಾಪ ಮನಸ್ಸಿಗೆ, ಜನರ ಮನಸ್ಸಲ್ಲಿ ಏನಿದೆ ಅದೊಂದು ಹಬ್ಬ ಅಂತ. ಹಬ್ಬ ಯುಗಾದಿ ಬರುತ್ತೆ ನೋಡಿ, ಅದು ಹಬ್ಬ, ಅದು ವೈಭವದಿಂದ ಇರುತ್ತೆ. ಶಿವರಾತ್ರಿಯಲ್ಲಿ ಮನಸ್ಸು, ಕಾಯ, ವಾಚ, ಮನಸ್ಸು ಇವೆಲ್ಲ ಧ್ಯಾನಕ್ಕೆ ಮತ್ತು ವ್ರತ ಅಂದರೆ ನಮ್ಮನ್ನು ಒಂದು ಚೌಕಟ್ಟಿನಲ್ಲಿ ಒಳಪಡಿಸೋದು, ಯದ್ವಾ ತದ್ವಾ ಹಾರಾಡಲ್ಲ. ಹೀಗಾಗಿ ಒಂದು ಚೌಕಟ್ಟಿಗೆ ಒಳಪಡಿಸುವ ವ್ರತವಾಗಿದೆ. ಹೀಗಾಗಿ ಶಿವರಾತ್ರಿ ಒಂದು ವ್ರತ. ಇದನ್ನು ನಾವು ಶ್ರದ್ಧಾ ಭಕ್ತಿಯಿಂದ ಆಚರಿಸಬೇಕು. ತಾವು ಆಚರಿಸಿ, ಶಿವನ ಕೃಪೆಯಾಗಲಿ. ತಾವು ಮನೆಯ ಬಗ್ಗೆ ಪ್ರಶ್ನೆ ಕೇಳಿದ್ದೀರಾ. ಚತುರ್ಥಾಧಿಪತಿ ನಿಮ್ಮ ಜಾತಕದಲ್ಲಿ ಲಾಭಸ್ಥಾನದಲ್ಲಿದ್ದಾನೆ, ಶುಕ್ರನೂ ಲಾಭಸ್ಥಾನದಲ್ಲಿದ್ದಾನೆ. ಶುಕ್ರನ ಸಮಯ ನಡೀತಾ ಇದೆ. ಹೀಗಾಗಿ ತಮಗೆ ಅನುಕೂಲದ ಒಂದು ಲಕ್ಷಣವನ್ನು ನಿಮ್ಮ ಜಾತಕವೇ ಸೂಚಿಸ್ತಾ ಇದೆ. ಹೀಗಾಗಿ ಗ್ರಹಾಃ ನತು ಕರ್ಮ ಫಲದಾಯಕಾಃ ಗ್ರಹಾಃ ಕರ್ಮ ಫಲಸೂಚಕಾಃ ಅಂತ ಒಂದು ಮಾತಿದೆ. ಹೀಗಾಗಿ ನೀವು ಪಾಪ ಯಾವ ನಿರೀಕ್ಷೆ ಇಟ್ಕೊಂಡಿದ್ದೀರೋ ಮನೆ ಆಗುತ್ತಾ ಅಂತ ಸುಸೂತ್ರವಾಗಿ ಆಗುತ್ತೆ. ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಮುಂದಿನ ರಾಶಿಗಳತ್ತ ಗಮನ ಹರಿಸುವಂತಹ ಸಮಯ. ಶಾಸ್ತ್ರಿಗಳೇ, ತುಲಾ, ವೃಶ್ಚಿಕ, ಧನುರಾಶಿ. ಎಸ್ ಮೇಡಮ್, ಗಮನಿಸೋಣ. ತುಲಾ ರಾಶಿಯವರಿಗೆ ಹೇಗಿದೆಯಪ್ಪ ಈ ಒಂದು ವಾರದ ಆದಿಯಲ್ಲಿ ಅಂತಂದರೆ, ಧರ್ಮ ಕಾರ್ಯಗಳಲ್ಲಿ ಸ್ವಲ್ಪ ತೊಂದರೆಗಳು, ಗುರು ಶಿಷ್ಯರಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ, ತೊಂದರೆ, ತೊಡಕು ಬರ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಜಗಳ ಆಡ್ಕೋಬಾರ್ದಲ್ವ, ಗುರು ಶಿಷ್ಯರು ಜಗಳ ಆಡ್ಬಿಟ್ರೆ ಈಗ ಲೋಕ ಹಾಗಾಗಿದೆ. ಗುರು ಮೇಲೇ ಏನೋ ಆರೋಪಗಳು ಬರ್ತಕ್ಕಂಥದ್ದು, ಈ ಥರದ್ದೆಲ್ಲ ತೊಡಕು ನೋಡ್ತಾ ಇದ್ದೀವಿ. ಆದರೆ ಅದು ಆಗಬಾರ್ದು. ಆ ಕಡೆಗೆ ಶಿಷ್ಯಂದ್ರಿಗಾಗಲಿ ಗುರುವಿಗಾಗಲಿ ತಾಳ್ಮೆ ಬೇಕಾಗುತ್ತೆ. ಈಗ ಅದನ್ನು ಗಮನಿಸ್ಕೊಳ್ಳಿ. ಉಳಿದ ಹಾಗೆ ಏನಾಗುತ್ತೆ, ಈ ನಿಮ್ಮ ರಾಶಿಯಿಂದ ಚಂದ್ರ ವಾರದ ಆದಿಯಲ್ಲಿ ಚೆನ್ನಾಗಿರೋದ್ರಿಂದ ಚತುರ್ಥ ದಿಗ್ಬಲ ಸ್ಥಾನ. ಹೀಗಾಗಿ ಕುಜನೂ ಅಲ್ಲಿದ್ದಾನೆ. ಹೀಗಾಗಿ ಬಲಿಷ್ಠನಾಗಿ ಗೃಹ ಕಾರ್ಯಗಳು ಇತ್ಯಾದಿಗಳಿಗೆ, ಕೃಷಿಕರಿಗೆ ತುಂಬ ಚೆನ್ನಾಗಿರ್ತದೆ. ಅನುಕೂಲದ ವಾತಾವರಣ, ಅದರಿಂದ ಲಾಭ. ವೃತ್ತಿಯ ಅಧಿಪತಿ ಚತುರ್ಥದಲ್ಲಿದ್ದಾಗ ಕೆಲಸ ಕಾರ್ಯಗಳಲ್ಲೂ ಸ್ವಲ್ಪ ಮಟ್ಟಿಗೆ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಆತಂಕ ಬೇಡ. ವಾರದ ಆದಿ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥದ್ದು, ಸಾಲ ಶತ್ರುಗಳ ತೊಡಕು ಉಂಟಾಗ್ತುವ ಸಾಧ್ಯತೆ. ಅದರಲ್ಲೂ ಹಿರಿಯರಿಗೆ, ಮನೆ ಹಿರಿಯರು ಇಂಥದ್ದು ಒಂದು ಯಾವುದೋ ಒಂದು ಸುಳಿಗೆ ಸಿಕ್ಕಾಕೊಂಡ್ಬಿಡ್ತಾರೆ. ಪಾಪ ನೀವೆಲ್ಲ ಪರದಾಡಬೇಕಾದ ಪರಿಸ್ಥಿತಿ ಬಂದುಬಿಡುತ್ತೆ. ಅವ್ರಿಗೋಸ್ಕರ ಹೋರಾಡೋದು, ಅವ್ರಿಗೋಸ್ಕರ ಗೆಲ್ಲಬೇಕಲ್ಲ, ಅವ್ರನ್ನ ಉಳಿಸ್ಕೋಬೇಕಲ್ಲ, ಆ ರೀತಿಯ ಪರಿಸ್ಥಿತಿ ಬಂದುಬಿಡುತ್ತೆ. ಆದರೆ ಈಗ ಈ ಉಳಿದ ಹಾಗೆ
ಶುಕ್ರ ಚೆನ್ನಾಗಿದ್ದಾನೆ, ಹೀಗಾಗಿ ಪ್ರತಿಭಾಶಕ್ತಿ ಚೆನ್ನಾಗಿರ್ತದೆ, ಕೌಶಲ್ಯ ಚೆನ್ನಾಗಿರ್ತದೆ. ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಒಂದು ಜಾಣ್ಮೆ ಸೇರಿರುತ್ತೆ. ಆ ಫಲವನ್ನು ನೀವು ಖಂಡಿತ ತಗೋತೀರಾ, ಸಂಶಯ ಇಲ್ಲ. ತುಲಾರಾಶಿಯವರಿಗೆ ಕಲಾಕ್ಷೇತ್ರದಲ್ಲಿ ಹೆಚ್ಚಿನ ಅನುಕೂಲ ಇತ್ಯಾದಿ ಕಾಣ್ತೀರಾ. ಇನ್ನು ಪರಿಹಾರ ಏನಪ್ಪ ತುಲಾರಾಶಿಯವರಿಗೆ ಅಂತಂದರೆ, ಗುರು ಪ್ರಾರ್ಥನೆ ಮಾಡ್ಕೊಳ್ಳಿ. ಗುರುವಿನ ಸೇವೆ, ಗುರುವಿನ ಸನ್ನಿಧಾನಕ್ಕೆ ಹೋಗಿ ಬರ್ತಕ್ಕಂಥದ್ದು, ಇದನ್ನು ಮಾಡೋದ್ರಿಂದ ಒಳ್ಳೆಯದು ಈ ವಾರದಲ್ಲಿ. ಇನ್ನು ವೃಶ್ಚಿಕ ರಾಶಿಗೆ ಹೋಗೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಅಷ್ಟಮದಲ್ಲಿ ಗುರುಮಾಂದಿ ಒಟ್ಟಾಗ್ತಾರೆ, ಹೀಗಾಗಿ ಧನ ನಷ್ಟ, ಮಾತಿನ ನಷ್ಟ ಇದು ಇದೆ. ಸ್ವಲ್ಪ ಹುಷಾರು. ಮಾತಾಡಿ ಜಾರ್ಕೊಂಡ್ಬಿಡ್ತೀರಾ, ಮತ್ತು ಇನ್ನೇನು ಪ್ರಮಾದಕ್ಕೆ ಒಳಗಾಗೋ ಸಾಧ್ಯತೆ. ವಿದ್ಯಾರ್ಥಿಗಳಿಗೆ ಬರೆದು ಇನ್ನೇನು ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಒಂದು ನಿಮಗೆ ಅರ್ಥ ಆಗಿದ್ದೊಂದು ಬರೆದಿದ್ದೊಂದು ಈ ಥರ ಆಗಿಬಿಡೋ ಸಾಧ್ಯತೆಯೂ ಇರುತ್ತೆ. ಹುಷಾರು, ಗಮನ ಇರಲಿ. ಆದರೆ ಹೆಣ್ಮಕ್ಳಿಗೆ ಸ್ವಲ್ಪ ಧೈರ್ಯ, ಸಾಹಸ ಇದು ಇದೆ. ಯಾವುದನ್ನು ಜಯಿಸ್ಕೊಳ್ತಕ್ಕಂತಹ ಶಕ್ತಿ ಇದನ್ನು ಸೂಚಿಸ್ತಾ ಇದೆ. ಸಹೋದರ ಸೌಕರ್ಯ ಚೆನ್ನಾಗಿರುತ್ತೆ. ದಾಂಪತ್ಯದಲ್ಲೂ ಸಾಮರಸ್ಯ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ. ಆದರೆ ಮಾತು ಮತ್ತು ಹಣ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ವಾರದ ಆದಿಯಲ್ಲಿ ವೃಶ್ಚಿಕ ರಾಶಿಯವರು. ಇನ್ನು ವಾರದ ಅಂತ್ಯ ನೋಡೋಣ. ವಾರಾಂತ್ಯದಲ್ಲಿ ನಿಮಗೆ ಚಂದ್ರ ಮತ್ತು ಶನಶ್ಚರ ಪಂಚಮ ಸ್ಥಾನದಲ್ಲಿ ಒಟ್ಟಾಗ್ತಾರೆ. ವೃತ್ತಿಯಲ್ಲಿ ಅನುಕೂಲ, ಶೌರ್ಯ, ಸಾಹಸ ಕಾರ್ಯಗಳು ಅದು ಖಂಡಿತ ಇದೆ. ಮಕ್ಕಳಿಂದ ಅನುಕೂಲ, ಶುಭ ಧರ್ಮ ಚಿಂತನೆ, ಶುಭ ಚಿಂತನೆ ಈ ರೀತಿಯ ಒಂದು ಸಾಧ್ಯತೆ ಸೂಚಿಸ್ತಾ ಇದೆ. ಅಲ್ಲಿ ಪಂಚಮದಲ್ಲಿ ಭಾಗ್ಯಾಧಿಪತಿ ಸಂಚರಿಸುವಾಗ ಮಕ್ಕಳಿಂದಲೂ ಸಹಾಯ ಆಗುತ್ತೆ. ಒಳ್ಳೆಯ ಸಜ್ಜನರ ಸಂಪರ್ಕ ಏರ್ಪಾಡಾಗುತ್ತೆ. ಅವರ ಒಂದು ಮಾರ್ಗದರ್ಶನದಿಂದ ಬದುಕು ಸ್ವಲ್ಪ ನಿರಾಳ ಅನಿಸುತ್ತೆ. ಆ ರೀತಿಯಾದ ಶುಭ ಫಲವನ್ನು ಕಾಣ್ತೀರ ವಾರದ ಅಂತ್ಯದ ವೇಳೆಗೆ. ಪ್ರಾರ್ಥನೆಗೆ ನಾಗದೇವರ ಆರಾಧನೆ ಮಾಡಿ, ನಾಗ ಸನ್ನಿಧಾನಕ್ಕೆ ಎಳನೀರನ್ನ ಅಭಿಷೇಕ ಮಾಡಿಸಿ, ಅದನ್ನು ತೀರ್ಥ ಸೇವನೆ ಮಾಡಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಧನುರಾಶಿ ನೋಡೋಣ. ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ದಾಂಪತ್ಯದಲ್ಲಿ ಮನಸ್ತಾಪಗಳು, ದೂರ ಪ್ರಯಾಣಗಳ ತೊಂದರೆ, ವಿದೇಶ ಪ್ರಯಾಣ ಇತ್ಯಾದಿ ಇದ್ದರೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಅಥವಾ ಡಿಲೇ ಆಗ್ತಕ್ಕಂಥದ್ದು, ವೆಯ್ಟ್ ಮಾಡ್ತಕ್ಕಂಥದ್ದು ಈ ರೀತಿಯ ಸ್ವಲ್ಪ ತೊಡಕುಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ವಿದೇಶ ಪ್ರಯಾಣ ಇದ್ದರೆ ಮೊದಲೇ ಪೂರ್ವ ಸಿದ್ಧತೆ ಮಾಡ್ಕೊಂಬಿಡಿ, ಕಾಯಬೇಕಾಗಿದೆ. ಆ ರೀತಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಹೋಟೆಲ್ ಕ್ಷೇತ್ರಗಳಲ್ಲಿ ಲಾಭ ಚೆನ್ನಾಗಿರ್ತದೆ. ಅಗ್ನಿ ಮತ್ತು ಜಲಕ್ಷೇತ್ರಗಳು ಈ ಕ್ಷೇತ್ರಗಳಲ್ಲಿ ಎರಡೂ ಸೇರಿರ್ತಕ್ಕಂಥದ್ದು ಹೋಟೆಲ್, ಹೀಗಾಗಿ ಅಲ್ಲಿ ತುಂಬ ಚೆನ್ನಾಗಿದೆ. ಕೃಷಿಕರಿಗೂ ತುಂಬ ಚೆನ್ನಾಗಿರ್ತದೆ. ಅನುಕೂಲದ ಸ್ವಲ್ಪ ಹೆಚ್ಚಿನ ಇನ್ವೆಸ್ಟ್ಮೆಂಟ್, ಹೆಚ್ಚಿನ ಖರ್ಚನ್ನು ಸೂಚಿಸ್ತಾ ಇದೆ. ಅಷ್ಟಮಾಧಿಪತಿ ಧನಸ್ಥಾನದಲ್ಲಿದ್ದಾಗ, ವ್ಯಯಾಧಿಪತಿ ಧನಸ್ಥಾನದಲ್ಲಿದ್ದಾಗ ಖರ್ಚು ಆಗುತ್ತೆ. ವಾಹನಕ್ಕೆ ಸಂಬಂಧಿಸಿದ ಖರ್ಚಾಗಬಹುದು, ಮನೆ ಅಲಂಕಾರವೋ ಮನೆ ಗೃಹಗಳಿಗೆ ಸಂಬಂಧಿಸಿರ್ತಕ್ಕಂಥ ಖರ್ಚು, ಈ ಥರದ ಖರ್ಚು ಸೂಚಿಸ್ತಾ ಇದೆ. ಇನ್ನು ವಾರದ ಅಂತ್ಯ ನೋಡೋಣ. ಧನುರಾಶಿಯವರಿಗೆ ವಾರದ ಅಂತ್ಯದಲ್ಲಿ ಪ್ರಯಾಣದಲ್ಲಿ ವಿಳಂಬ ಸೂಚಿಸ್ತಾ ಇದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಚೆನ್ನಾಗಿರ್ತದೆ, ಸಾಮರಸ್ಯ, ಯಾವುದೇ ತಗಾದೆ ಘರ್ಷಣೆಗಳಿಲ್ಲಪ್ಪ, ಆ ರೀತಿಯಲ್ಲಿ ತೊಂದರೆ ಇಲ್ಲ. ಪ್ರಯಾಣದಲ್ಲಿ ಸ್ವಲ್ಪ ಅಲ್ಲಿ ಚತುರ್ಥ ಸ್ಥಾನದಲ್ಲಿ, ಅದು ಪ್ರಯಾಣ ಸ್ಥಾನ, ಅಲ್ಲಿ ಏನಾಗಿದೆ, ಶನಿ ಮತ್ತು ಚಂದ್ರ ಸೇರಿದಾಗ ಸ್ವಲ್ಪ ವಿಳಂಬವಾಗುತ್ತೆ. ಸ್ವಲ್ಪ ಏನೋ ಹೆಣ್ಮಕ್ಳಿಗೆ ಚಾಲಕರ ಜೊತೆಗೋ ನಿಮಗೂ ಪ್ರಯಾಣಿಕರ ಜೊತೆ ಸ್ವಲ್ಪ ಏನೋ ಕ್ಲಾಶಸ್ ಆಗ್ತಕ್ಕಂಥ ಸಾಧ್ಯತೆ ಇವುಗಳನ್ನ ಸೂಚಿಸ್ತಾ ಇದೆ. ಗಮನ ಇರಲಿ. ಮತ್ತು ಗಂಟಲು ಬಾಧೆ ಸೂಚಿಸ್ತಾ ಇದೆ. ಮತ್ತು ಕಿವಿ ಸಂಬಂಧಿ ಸಮಸ್ಯೆಗಳಾಗಬಹುದು, ಗಮನ ಇರಲಿ. ಬೇಗ ತಪಾಸಣೆ ಇತ್ಯಾದಿ ಮಾಡಿಸ್ಕೊಳ್ಳಿ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಆಂಜನೇಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಆಂಜನೇಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಅಲ್ಲಿ ಆಂಜನೇಯನಿಗೆ ಸಿಂಧೂರ ಅಥವಾ ಬೆಣ್ಣೆ ಅಲಂಕಾರ ಏನು ಮನಸ್ಸಿಗೆ ಯಾವುದು ಇಷ್ಟವೋ ಆ ಪೂಜೆ ನೆರವೇರಿಸಿ, ಅದು ಸಹಾಯ ಮಾಡುತ್ತೆ. 12 ರಾಶಿಗಳು ಇಡೀ ವಾರ ಹೇಗಿದೆ ಅನ್ನೋದರ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾ ಇದ್ರು. ಈಗ ಕೊನೆ 3 ರಾಶಿಗಳು ಉಳಿದಿರೋದು ಶಾಸ್ತ್ರಿಗಳೇ, ಮಕರ, ಕುಂಭ, ಮೀನ. ನೋಡೋಣ. ಮಕರ ರಾಶಿಯವರಿಗೆ ಸಪ್ತಮಾಧಿಪತಿ ಚಂದ್ರ, ಸಾಲ ಶತ್ರುಗಳ ಬಾಧೆ, ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಅದು ಅದು ಶಶಿಮಂಗಳ ಯೋಗ ಇದೆಯಲ್ಲ, ಈ ಕಾರಣದಿಂದಾಗಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಉಂಟಾಗುತ್ತೆ. ಆತಂಕ ಬೇಡ. ಆ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಇರುತ್ತದೆ, ಹೀಗಾಗಿ ಆತಂಕ ಬೇಡ. ಅಗ್ನಿ ಜಲಕ್ಷೇತ್ರಗಳಲ್ಲಿ ಲಾಭ ಚೆನ್ನಾಗಿದೆ. ಹೋಟೆಲ್ ಕ್ಷೇತ್ರಗಳಲ್ಲಿ ಲಾಭ ಇರುತ್ತೆ. ಕೃಷಿಕರಿಗೆ ತುಂಬ ಚೆನ್ನಾಗಿರ್ತದೆ. ಹಾಲು, ಹೈನು, ಹೂವಿನ ವ್ಯಾಪಾರ ಇದೆಲ್ಲ ತುಂಬ ಚೆನ್ನಾಗೇ ಇರುತ್ತೆ. ವಾರದ ಆದಿಯಲ್ಲಿ ಒಳ್ಳೆ ಶುರುವಾಯ್ತಪ್ಪ, ಈ ವಾರದಲ್ಲಿ ಒಳ್ಳೆ ರೀತಿಯಲ್ಲಿ ಆಗಿದೆ ಲಾಭ ಅನ್ನೋ ರೀತಿಯಲ್ಲಿ ಸಮಾಧಾನ ಸಿಗುತ್ತೆ. ಆದರೆ ಸಾಲ ಮತ್ತು ಶತ್ರುಗಳ ಬಾಧೆ ಇರುತ್ತೆ, ಹೀಗಾಗಿ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರಾಗಬಹುದು, ಗಮನ ಇರಲಿ. ಇನ್ನು ವಾರ ಅಂತ್ಯ ನೋಡೋಣ. ವಾರಾಂತ್ಯದಲ್ಲಿ ನಿಮಗೆ ವೃತ್ತಿಯಲ್ಲಿ ಲಾಭ ಚೆನ್ನಾಗಿದೆ. ಕುಟುಂಬದಲ್ಲಿ ಸ್ವಲ್ಪ ಜಾಗ್ರತೆ ಬೇಕು. ಗಲಾಟೆ ಘರ್ಷಣೆಗಳನ್ನು ಸೂಚಿಸ್ತಾ ಇದೆ. ವಿದ್ಯಾರ್ಥಿಗಳಿಗೆ ತೊಂದರೆ ಸೂಚಿಸ್ತಾ ಇದೆ. ಗುರುಗಳ ಮಾರ್ಗದರ್ಶನ ಸಿಗುತ್ತೆ, ತಗೊಳ್ಳಿ. ಅವರ ಸಲಹೆ ತೊಗೊಂಡ್ರೆ ತುಂಬ ಒಳ್ಳೆಯದು, ನಿಮಗೆ ಅನುಕೂಲ ಉಂಟಾಗುತ್ತೆ ವಾರದ ಅಂತ್ಯದಲ್ಲಿ. ಮುಖ್ಯವಾಗಿ ಹಿರಿಯರು, ಮನೆ ಹಿರಿಯರು ಇರ್ತಾರಲ್ಲ, ಅವರಿಂದ ಏನೋ ಸಲಹೆ ಬಂದರೆ ಅದನ್ನು ತಿರಸ್ಕಾರ ಮಾಡಬೇಡಿ. ನಮಗದೇ ಹಳಬರು ಅಂದ ತಕ್ಷಣ ಕಾಳಿದಾಸನ ಹೇಳ್ತೇನೆ, ಪುರಾಣ ಮಿಥ್ಯೇವ ನ ಸಾಧು ಸರ್ವಂ ನ ಚಾಪಿ ಕಾವ್ಯಂ ನವಮಿಥ್ಯ ಮದ್ಯಂ ಅಂತ. ಹಳೇದು ಒಂದು ಮಾತ್ರಕ್ಕೆ ಎಲ್ಲವನ್ನ ಏನು ತಿರಸ್ಕಾರ ಮಾಡೋದಲ್ಲ, ಒಪ್ಕೊಳ್ಳೋದಲ್ಲ. ಹೊಸತು ಒಂದು ಮಾತ್ರಕ್ಕೆ ಎಲ್ಲವನ್ನ ಏನೋ ತಿರಸ್ಕರಿಸೋದು ಅಂತಲ್ಲ, ಪರೀಕ್ಷೆ ಮಾಡಿಕೊಂಡು
ಸಂತಃ ಪರೀಕ್ಷೆ ಅಂತ, ಬುದ್ಧಿವಂತ ಪರೀಕ್ಷೆ ಮಾಡಿ ತಗೋತಾರೆ ಅಂತ. ಇಲ್ಲ ಹಾಗೆ ಏನೋ ಹಿರಿಯರು ಹೇಳಿದ್ದಾರೆ ಅದನ್ನು ತಗೊಳ್ಳಿ, ಎಲ್ಲವೂ ಅವ್ರು ಹೇಳಿದ್ದೆಲ್ಲ ಇದು ಅಂತಲ್ಲ, ಆ ರೀತಿಯಲ್ಲಿ ಗಮನಿಸಿ. ಇನ್ನು ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ನಿಮ್ಮ ಮನೆ ದೇವರ ಪ್ರಾರ್ಥನೆಯೇ ದೊಡ್ಡದು. ಮನೆ ದೇವರ ಸ್ಮರಣೆ ಮಾಡಿಕೊಳ್ಳಿ, ಅದರಿಂದ ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿಗೆ ಹೋಗೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಹೆಚ್ಚಿನ ಒತ್ತಡ, ಬುದ್ಧಿ ವ್ಯತ್ಯಾಸ, ಕೋಪ ತಾಪಕ್ಕೆ ಬಲಿಯಾಗ್ತಕ್ಕಂಥದ್ದು. ಆ ಮನಸ್ಸಿನ ಸ್ಥಾನದಲ್ಲಿ ಈ ಗುರುವಿನ ಜೊತೆಗೆ ಮಾಂದಿ ಇದ್ದರೆ ಆಲೋಚನೆಗಳು ಹಾಗೆ ಬೇಡದೇ ಇರೋ ಆಲೋಚನೆಗಳು ಮನಸ್ಸಿಗೆ ಬಂದುಬಿಡುತ್ತೆ. ನಿರ್ಣಯಗಳು ತಪ್ಪು ನಿರ್ಣಯ, ಇನ್ಯಾರಿಗೂ ಶ್ಯೂರಿಟಿ ಹಾಕಿಬಿಡ್ತಕ್ಕಂಥದ್ದು, ಈ ರೀತಿಯ ಒಂದು ತೊಂದರೆಗೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ. ಗಮನ ಇಲ್ಲಿ ವಾರದ ಆದಿಯಲ್ಲಿ ಬುದ್ಧಿ ವ್ಯತ್ಯಾಸ ಸೂಚಿಸ್ತಾ ಇದೆ, ಹೀಗಾಗಿ ಎಚ್ಚರಬೇಕು. ಇನ್ನು ವಾರದ ಅಂತ್ಯ ಗಮನಿಸೋಣ. ಕರಳು, ಉದರದ ಬಾಧೆ ಅದೆಲ್ಲ ಅವನು ಗುರು ಕರಳಿಗೆ ಅಧಿಪತಿ. ಅವನ ಜೊತೆಗೆ ಮಾಂದ್ಯ ಸೇರಿದ್ರೆ ಇಂಟೆಸ್ಟೈನ್ ಸಮಸ್ಯೆಗಳು ಜಾಸ್ತಿ ಆಗೋ ಸಾಧ್ಯತೆ ಇದೆ, ಹುಷಾರು. ಆಹಾರ ವ್ಯತ್ಯಾಸ ಮಾಡ್ಕೋಬೇಡಿ. ಇನ್ನು ವಾರದ ಅಂತ್ಯ ಗಮನಿಸ್ಕೊಂಡ್ರೆ ಕುಟುಂಬದಲ್ಲಿ ಅಸಮಾಧಾನ, ಚುರುಕು ಬುದ್ಧಿ, ಅಲ್ಲಿಗೆ ಮಾಂದಿ ಹೋಗುತ್ತೆ, ಮತ್ತೆ ಒಳ್ಳೆಯ ಸದ್ಬುದ್ಧಿ ಬರುತ್ತೆ. ವಾರದ ಆದಿಯಲ್ಲಿ ಕೆಟ್ಟಿತ್ತು ತಲೆ, ಈಗ ಸ್ವಲ್ಪ ಸರಿ ಹೋಗಿದೆ ಅಂತ ಸ್ವಲ್ಪ ನಿಮ್ಮನ್ನು ನೀವೇ ತಿದ್ದುಕೊಳ್ತಕ್ಕಂಥ, ಸರಿಪಡಿಸ್ಕೊಳ್ತಕ್ಕಂಥ ಒಂದು ದಾರಿ ಇದೆ. ಆರೋಗ್ಯದ ಸ್ವಲ್ಪ ವ್ಯತ್ಯಾಸ ಸೂಚಿಸ್ತಾ ಇದೆ. ಮುಖ್ಯವಾಗಿ ಆಹಾರ ವ್ಯತ್ಯಾಸ ಸಾಧ್ಯತೆ, ಜಂಕ್ ಫುಡ್ಡು, ಮತ್ತೊಂದು ಮಗದೊಂದು ಇಂಥವುಗಳಿಗೆ ಬಲಿಯಾಗಿಬಿಡ್ತೀರ, ಹುಷಾರು. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಶಿವಕವಚವನ್ನು ಹೇಳ್ಕೊಳ್ಳೋದು, ಶಿವಕವಚ ಕೇಳಿಸ್ಕೊಳ್ಳೋದು, ಇದು ತುಂಬ ಒಳ್ಳೆಯದು, ಪ್ರಯತ್ನ ಮಾಡಿ. ಇನ್ನು ಮೀನರಾಶಿಗೆ ಹೋಗೋಣ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು, ತೊಂದರೆ ಸೂಚಿಸ್ತಾ ಇದೆ. ಸ್ನೇಹಿತರು, ಬಂಧುಗಳಲ್ಲಿ ಸ್ವಲ್ಪ ಸಮಸ್ಯೆಗಳು, ಗೃಹ ವಿಚಾರ, ಮನೆ ವಿಚಾರಕ್ಕೆ ಸಂಬಂಧಿಸಿದ ಹಾಗೆ ಬಂಧುಗಳ ಜೊತೆ ಏನೋ ತಗಾದೆ, ಘರ್ಷಣೆ ಇವುಗಳನ್ನು ಸೂಚಿಸ್ತಾ ಇದೆ. ಈ ವಾರ ಒಂದು ಸ್ವಲ್ಪ ಕಳೆಯವರೆಗೂ ಸ್ವಲ್ಪ ಸಮಾಧಾನವಾಗಿರಬೇಕು ಅಂಥ ವಿಚಾರಗಳಲ್ಲಿ. ಆದರೆ ಹೋಟೆಲ್ ಕ್ಷೇತ್ರದಲ್ಲಿ ಲಾಭ ಚೆನ್ನಾಗಿದೆ, ಕೃಷಿ ಭೂಕ್ಷೇತ್ರಗಳಲ್ಲಿ ಲಾಭ ಚೆನ್ನಾಗಿದೆ. ಹಣಕಾಸಿನ ವಿಚಾರದಲ್ಲಂತೂ ಹಣ ಹರಿದು ಬರುತ್ತೆ, ಲಾಭದಾಯಕವಾಗಿದೆ, ಯೋಚನೆ ಮಾಡಬೇಡಿ. ಇನ್ನು ವಾರಾಂತ್ಯ ನೋಡೋಣ. ವಾರಾಂತ್ಯದಲ್ಲಿ ನಿಮಗೆ ಧನಲಾಭ, ಭೂಲಾಭ ಮತ್ತು ಮಕ್ಕಳಿಂದ ಸಹಾಯ ಇದೆಲ್ಲ ನಿರೀಕ್ಷೆ ಮಾಡಬಹುದು. ಸ್ನೇಹಿತರಲ್ಲಿ, ಬಂಧುಗಳಲ್ಲಿ ಅನುಕೂಲ. ವಾರದ ಆದಿಯಲ್ಲಾದ ಗಲಾಟೆ ಕೊನೆಯಲ್ಲಿ ನಿವಾರಣೆಯಾಗುತ್ತೆ. ಅಂತೂ ಏನು ತಿದ್ದುಕೊಂಡ್ವಿ ನಮಗೆ ನಾವೇ ಅನ್ನೋ ರೀತಿಯಲ್ಲಿ ಸ್ನೇಹಿತರು, ಬಂಧುಗಳೆಲ್ಲ ಸರಿ ಹೋಗ್ತಾರೆ. ಈಗ ಯೋಚನೆ ಮಾಡಿ, ಚೆನ್ನಾಗಿದೆ. ವೃತ್ತಿಯಲ್ಲೆಲ್ಲ ಅನುಕೂಲಕರ ವಾತಾವರಣ ಇದೆ, ಆತಂಕ ಬೇಡ, ಏನಂಥ ಪ್ರಮಾದ ಇಲ್ಲ ಈ ವಾರದಲ್ಲಿ, ಯೋಚನೆ ಮಾಡಬೇಡಿ. ಗುರು ಪ್ರಾರ್ಥನೆ, ಗುರು ಸೇವೆಯನ್ನೇ ಮಾಡಿ, ಗುರು ಮಂದಿರಕ್ಕೆ ಹೋಗಿ ಬನ್ನಿ, ಇದರಿಂದ ನಿಮಗೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಇದು 12 ರಾಶಿಗಳ ಫಲಾಫಲ. ಎಸ್, 12 ರಾಶಿಗಳು ಇಡೀ ವಾರ ಹೇಗಿದೆ ಅನ್ನೋದ್ರ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ. ಇನ್ನೊಬ್ರು ಕಾಲರ್ ಇದ್ದಾರೆ, ತುಮಕೂರಿನಿಂದ ಸುನಂದ ಅವ್ರು ಕರೆ ಮಾಡಿದ್ದಾರೆ. ನಮಸ್ತೆ ಸುನಂದ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಶಿವರಾತ್ರಿ ಶುಭಾಶಯ ನಿಮ್ಗೆ. ನಿಮ್ಗೂ ಅಷ್ಟೇ ಮೇಡಮ್. ಎಸ್, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕು. ಡೇಟ್ ಆಫ್ ಬರ್ತ್ ಹೇಳಿ. 11 ಹಾ 11 9 11/9 1993. ಓಕೆ, 93. ಟೈಮು ಮಧ್ಯಾಹ್ನ 2:30. 2 ಗಂಟೆ 30 ನಿಮಿಷ. ಹೌದು. ಓಕೆ, ಮದುವೆ ಬಗ್ಗೆ ಕೇಳಬೇಕು. ಮದುವೆ ಬಗ್ಗೆ ಮಾತಾಡಿ ಶಾಸ್ತ್ರಿಗಳ ಹತ್ರ. ಸುನಂದ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ವಿವಾಹದ ಬಗ್ಗೆ ಪ್ರಶ್ನೆ ಅಲ್ವಾ ತಮ್ಮದು? ಹೌದು. ನೋಡೋಣ. ನೋಡಿ, ಇದು ಸಪ್ತಮ ಸ್ಥಾನ ಅಂದರೆ ವಿವಾಹ ಸ್ಥಾನ. ಆ ಅಧಿಪತಿಯಾಗಿರ್ತಕ್ಕಂಥ ಬುಧ ಚೆನ್ನಾಗಿದ್ದಾನೆ, ಆದರೆ ಸಪ್ತಮದಲ್ಲಿ ಅಷ್ಟಮಾಧಿಪತಿ ಚಂದ್ರ ಬಂದು ಸೇರಿದ್ದಾನೆ. ಈ ಕಾರಣದಿಂದಾಗಿ ಚಂದ್ರ ಮತ್ತು ಶುಕ್ರ ಅಷ್ಟಮದಲ್ಲಿ ಸೇರಿರ್ತಕ್ಕಂಥದ್ದು ಇವೆರಡು ಸ್ವಲ್ಪ ತೊಡಕನ್ನು ಸೂಚಿಸುತ್ತೆ. ಚಂದ್ರ ಶುಕ್ರ ಶಾಂತಿ ಮಾಡಿಸಬೇಕು. ಅದರಿಂದ ನೀವೇನು ಪ್ರಯತ್ನ ಮಾಡ್ತಾಯಿದ್ರೋ ಆ ಪ್ರಯತ್ನಕ್ಕೆ ಸ್ವಲ್ಪ ಒಳ್ಳೆಯ ದಾರಿ ಸಿಗುತ್ತೆ. ನಾವು ಕಾಡಲ್ಲಿ ಹೋಗ್ತಾ ಇರ್ತೀವಿ, ಕಾಡಲ್ಲಿ ದಾರಿ ಯಾವುದು ಗೊತ್ತಾಗಲ್ಲ. ಆವಾಗ ದೈವಾನುಗ್ರಹ ಉಂಟಾದರೆ ನಿಶ್ಚಯವಾದ ಬುದ್ಧಿ ಬರುತ್ತೆ, ಈ ದಾರಿ ಇದರಲ್ಲಿ ಹೋದರೆ ನಾನು ದಡ ಸೇರ್ತೀನಿ ಅಂತ, ಅಥವಾ ಗುರಿ ಮುಟ್ತೀನಿ ಅಂತ. ಹಾಗೆ ಚಂದ್ರ ಶುಕ್ರ ಶಾಂತಿ ಮಾಡಿಸಿದ್ರೆ ಅನುಕೂಲ ಆಗುತ್ತೆ. ಈಗ ಪ್ರಸ್ತುತ ಅವರಿಗೆ ಗುರುಭುಕ್ತಿ ನಡೀತಾ ಇದೆ, ಅನುಕೂಲ ಆಗುತ್ತೆ. ನೀವು ಮಾಡಿ ಪ್ರಯತ್ನ ಮಾಡಿ ನೋಡಿ, ಶೀಘ್ರದಲ್ಲಿ ಅನುಕೂಲ ಆಗುತ್ತೆ. ಈ ವರ್ಷದ ಅಂತ್ಯದ ವೇಳೆಗೆ ಇವರಿಗೆ ವಿವಾಹದ ಭಾಗ್ಯ ಉಂಟಾಗುತ್ತೆ. ಒಳ್ಳೆಯದಾಗಲಿ. ಎಸ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಮಂತ್ರ ಪರಿಹಾರದ ಸಮಯ. ಶಾಸ್ತ್ರಿಗಳೇ, ಪ್ರತಿ ವಾರ ನೀವು ಮಂತ್ರದ ಬಗ್ಗೆ ತಿಳಿಸ್ಕೊಡ್ತೀರಿ, ಮನಸ್ಸಿಗೆ ನೆಮ್ಮದಿ ಕೊಡೋದಕ್ಕೆ, ಕೆಲವು ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸೋದಕ್ಕೆ ಈ ಮಂತ್ರ ಎಷ್ಟು ಪರಿಣಾಮಕಾರಿ ಅಂತ ಇವತ್ತು ಯಾವುದನ್ನು ತಿಳಿಸ್ಕೊಡ್ತಾ? ಇವತ್ತು ಪರಮೇಶ್ವರನ ಮಂತ್ರ. ಶಿವರಾತ್ರಿ ದಿವಸ ಜಪ ಮಾಡಬೇಕಲ್ಲ, ಅದಕ್ಕಾಗಿ ಒಂದು ಒಳ್ಳೆ ಶಿವನ ಮಂತ್ರವನ್ನು ಗಮನಿಸೋಣ. ಮಂತ್ರವನ್ನು ಬರೆದಿಟ್ಕೊಳ್ಳಿ, ಹೇಳ್ಕೊಳ್ಳಿ, ರೆಕಾರ್ಡ್ ಮಾಡ್ಕೊಳ್ಳಿ. ನಮಸ್ತೆ ನಮಸ್ತೆ ಸಚ್ಚಿದಾನಂದ ಭಾವ, ನಮಸ್ತೆ ನಮಸ್ತೆ ಮಹಾಭಕ್ತ ಜೀವ, ನಮಸ್ತೆ ನಮಸ್ತೆ ಸದಾ ಪಾಹಿ ದೇವ, ನಮಸ್ತೆ 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 ಮಹೇಶ ಅಂತ ತುಂಬ ಒಳ್ಳೆಯ ಮಂತ್ರ. ಸಚ್ಚಿದಾನಂದ ಭಾವ, ಆ ಪರಮೇಶ್ವರ, ಅವನಿಗೆ ಆದಿ ಅಂತ್ಯಗಳು ಯಾವುದೂ ಇಲ್ಲ. ಅವನು ಒಂಥರ
ವಿಶಿಷ್ಟ ಶಕ್ತಿಯಾಗಿ ರೂಪುಗೊಂಡಿದ್ದಾನೆ, ಪ್ರಕಟಗೊಂಡಿದ್ದಾನೆ. ಆ ಪ್ರಕಟಗೊಂಡ ದಿವಸ ಈ ಒಂದು ಶಿವರಾತ್ರಿ. ಈ ದಿವಸ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಇದನ್ನು ಎಷ್ಟು ಬಾರಿಯಪ್ಪ ಅಂತಂದರೆ 108 ಬಾರಿ ಹೇಳಿ. ಶಿವನ ಕೃಪೆಯಾಗುತ್ತೆ. ಒಳ್ಳೆಯದಾಗಲಿ. ಇವತ್ತು ಮಹಾಶಿವರಾತ್ರಿ, ಮತ್ತೊಂದು ಕಡೆ ವಾರ ಭವಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮ. ಭಾಳಷ್ಟು ವಿಷಯಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.